ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಅಮರನಾಥ್ ಅವರೇ. ನಮಸ್ತೆ ಗುರುಗಳೇ. ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಇದ್ದಾರೆ ಬುಡಾಖಾನ್ ಕರಾಟೆ ಮಾಸ್ಟರ್, ಮೈಸೂರು. ಇವರು ನಮ್ಮ ಕುಂಡಲ್ ರಾಜಯೋಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಸಾಧನೆಯನ್ನು ಪೂರ್ಣವಾಗಿ ಮಾಡಿದ್ದಾರೆ. ಈಗ ಅವರ ಪರಿಚಯ, ಆಮೇಲೆ ಅವರು ಹೇಗೆ ಸಾಧನೆ ಮಾಡಿದ್ರು, ಅವರ ಅನುಭವ ಏನು ಅಂತ ನಿಮ್ಮ ಮುಂದೆ ಅವರು ಈಗ ಹೇಳಲಿದ್ದಾರೆ. ನೇರವಾಗಿ ಕುಂತ್ಕೊಂಡು ಜೋರಾಗಿ ಹೇಳಿ. ಈಗ ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು, ಯಾವ ಊರು, ಏನ್ ಮಾಡ್ತೀರಿ, ಕೆಲಸ, ವಯಸ್ಸೆಷ್ಟು ಎಲ್ಲ ಹೇಳಿ. ನನ್ನ ಹೆಸರು ಅಮರನಾಥ್ ಅಂತ, ಮೈಸೂರು. ನಾನು ಕರಾಟೆ ಟೀಚರ್ ಮತ್ತೆ ಇನ್ವೆಸ್ಟಿಂಗ್ ಟ್ರೇಡಿಂಗ್ ಎಲ್ಲ ಮಾಡ್ತೀನಿ. ಸೊ ನಾನು ಮುಕ್ತಿಗೋಸ್ಕರ, ಈ ಬ್ರಹ್ಮಜ್ಞಾನ ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಜಕ್ಕಾರೆಡ್ಡಿ ಗುರುಜಿಗಳದ್ದು ಕೊಡೋ ದೀಕ್ಷೆನ ನಾನು ಜೋರಾಗಿ ಹೇಳಿ. ದೀಕ್ಷೆ ತಗೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿಗೆ ಒಂದು 5th ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಿಮ್ಮ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ಟೋಟಲ್ ನಾವು 4 ಜನ ಮಕ್ಕಳು. 2 ಹೆಣ್ಮಕ್ಳಿದ್ದಾರೆ, ಹಿರಿಯವರು, ನಾನೊಬ್ಬ ಮಧ್ಯದವನು, ನನ್ನ ತಂಗಿ ಒಬ್ಳಿದ್ದಾರೆ. ಈಗ ನೀವು ಏನು ಓದಿದ್ದೀರಾ? ನಾನು ಡಿಗ್ರಿ ಮಾಡಿದ್ದೀನಿ, BA ಮುಕ್ತ ಗಂಗೋತ್ರಿ, ಮೈಸೂರಲ್ಲಿ. ಮುಂದೆ ಓದಕ್ಕಾಗ್ಲಿಲ್ಲ, ಫ್ಯಾಮಿಲಿ ಇಶ್ಯೂ ಇರೋದ್ರಿಂದ ನಾನು ನನ್ನ ತಂಗಿ ಇಬ್ರೇ ಕೆಲಸ ಮಾಡ್ಬೇಕಾಗಿ ಬಂತು. ಹಾಗಾಗಿ ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಮುಂದೆ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ಕರಾಟೆ ಯಾರ ಹತ್ರ ಕಲ್ತ್ರಿ? ಕರಾಟೆ ನಾನು ಕಲ್ತಿದ್ದು ಲೋಕೇಶ್ ಸರ್ ಹತ್ರ. ಮೈಸೂರಲ್ಲಿ ಲೋಕೇಶ್ ಅಂತ ಇದ್ದಾರೆ ಒಬ್ರು, ಅವ್ರ ಹತ್ರ ನಾನು ಒರಿಜಿನಲ್ ಕರಾಟೆ ಕಲ್ತೆ. ಬೇರೆ ಯಾರು ಹೇಳ್ಕೊಡಲ್ಲ ಅದು, ಯಾಕಂದ್ರೆ ಅವರು ಚೈನೀಸ್ ಹತ್ರ ಕಲ್ತಿರೋದು. ಅದು ಅವರು ಕರಾಟೆ ವೇ ಅಲ್ಲಿ ಚೈನೀಸ್ ಮಾರ್ಷಲ್ ಆರ್ಟ್ಸ್ ನ ಟೀಚ್ ಮಾಡಿದ್ದು. ಫೈಟಿಂಗ್ ಟೆಕ್ನಿಕ್ ಎಲ್ಲ ನಾವು ಮಾಡೋ ಫೈಟ್ ಸ್ಟೈಲ್ ಎಲ್ಲ ನಮ್ಮ ಲೋಕೇಶ್ ಸರ್ ಅವರು, ಅವರ ಗುರುಜಿ ಚೈನೀಸ್ ಒಬ್ರು ಮೈಸೂರಿಗೆ ಬಂದಾಗ ಸ್ಟಡೀಸ್ಗೆ ಸೆಂಟ್ ಫಿಲೋಮಿನಲ್ಲಿ, ಅವಾಗ ಅವ್ರಿಗೆ ಹೇಳ್ಕೊಟ್ಟಿದ್ರಂತೆ. ಅದನ್ನ ನಮ್ಗೆಲ್ಲ ಟೀಚ್ ಮಾಡಿದ್ದಾರೆ. ಈಗ ಪ್ರತಿ ಒಂದು ಟೂರ್ನಮೆಂಟ್ ನಾವು ಅಟೆಂಡ್ ಮಾಡಿದಾಗ, ಅವಾಗೆಲ್ಲ ಮಾಡ್ತಾ ಇದ್ದಾಗೆಲ್ಲ ನಾವೆಲ್ಲ ಏನೋ ವಿನ್ ಮಾಡಿದೀವಿ ಅಂತ ಅನ್ನೋದಕ್ಕೆ, ಚೆನ್ನಾಗೆಲ್ಲ ಮಾಡಿದೀವಿ ಅನ್ನೋದಕ್ಕೆ ಕಾರಣ ಲೋಕೇಶ್ ಸರ್. ಅವ್ರಿಗೆ ಅವ್ರ ಗುರುಗಳು ಹೇಳ್ಕೊಟ್ಟಿದ್ದು, ಚೈನೀಸ್ ಅವ್ರು ಹೇಳ್ಕೊಟ್ಟಿದ್ದ ವಿದ್ಯೆನೆ. ಆಲ್ಮೋಸ್ಟ್ ಈ ವಿದ್ಯೆ, ಈ ಚೈನೀಸ್ ಮಾರ್ಷಲ್ ಆರ್ಟ್ಸ್ ಏನಿದೆ ಅದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಅದೇ ಒರಿಜಿನಲ್ ವಿದ್ಯೆ. ಆಕ್ಚುಲಿ ನಮ್ಮ ತಮಿಳುನಾಡಿಂದ ಹೋಗಿರುವಂತ ಒರಿಜಿನಲ್ ವಿದ್ಯೆನೆ ಅದು. ಬಟ್ ನಮ್ಮರಿಗೆ ಗೊತ್ತಿಲ್ಲ, ನಮ್ಮವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಕಲಿಯೋದಕ್ಕೂ ಹೋಗಿಲ್ಲ. ಅದು ಬ್ರಿಟಿಷ್ ಕಾಲದಲ್ಲಿ ಮಾರ್ಷಲ್ ಆರ್ಟ್ಸ್ ಇದನ್ನೆಲ್ಲ ಬ್ಯಾನ್ ಮಾಡೋದಕ್ಕೆ ಮಾಡಿದಾಗ ಗುರುಕುಲದ ಜೊತೆ ಈ ಕಲೆಗಳೆಲ್ಲ ಹೊರಟೋಯ್ತು. ಈಗ ಎಷ್ಟು ವರ್ಷ ನೀವು ಮಾಡಿದ್ದೀರಾ ಇದನ್ನೆಲ್ಲ ಪ್ರಾಕ್ಟೀಸ್? ಟೋಟಲ್ ನಾನು ಈ ಕರಾಟೆ ಪ್ರೊಫೆಷನ್ ಬಂದು ಒಂದು 18 ವರ್ಷ ಆಗ್ತಾ ಬರ್ತಿದೆ. ನಾನೊಂದು 12 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಲೋಕೇಶ್ ಸರ್ ಜೊತೆ. ಇವಾಗ ಕೋಚ್, ಇಂಡಿಪೆಂಡೆಂಟ್ ಕೋಚ್ ಆಗಿ ನಂದೇ ಓನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಓನ್ ಕ್ಲಾಸ್ ಕಲಿಸ್ತಾ ಇದ್ದಾರೆ? ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ. ಮೈಸೂರಲ್ಲಿ ಎಲ್ಲಿ, ಯಾವ ನಗರ? ವಿಜಯನಗರ 4th ಸ್ಟೇಜ್ ಅಲ್ಲಿ ಇದೆ ನಂದು ಕರಾಟೆ ಕ್ಲಾಸ್. ವಿಜಯನಗರದಲ್ಲಿ ಅದೊಂದೇ ಕಡೆ ಸದ್ಯಕ್ಕಿದೆ. ಮುಂದೆ ಬ್ರಾಂಚ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ. ಈಗ ನಿಮ್ಗೆ ಈ ದೀಕ್ಷೆ ತಗೋಬೇಕು, ಸಾಧನೆ ಮಾಡ್ಬೇಕು ಅಂತ ಯಾಕೆ ಬಂತು, ಹೆಂಗ್ ಬಂತು? ಅದೇ, ನಾನು ಫಸ್ಟ್ ಉಪನಯನ ಸಂಸ್ಕಾರ ತರ ನಮ್ಮ ಕಡೆನು ಮಂಟೇಸ್ವಾಮಿ ಕಲ್ಚರ್ ಕಡೆಯಿಂದ ಬಂದಿರೋನು. ಸೊ ನಮ್ಗೆ ಉಪನಯನ ತರ ಕಬಡ್ಡಿ ಮಠದಲ್ಲಿ ನಮ್ಗೆ ಮಣಿ ಎಲ್ಲ ಹಾಕಿ ಸೇಮ್ ಉಪನಯನ ತರನೇ ಮಾಡ್ತಾರೆ. ಸೊ ಅವರಲ್ಲಿ ಬರೀ ಸನ್ಯಾಸ ತರ ಎಲ್ಲ ಏನಿಲ್ಲ, ಸಾಧನೆ ಆ ತರ ಮಾರ್ಗಗಳು ಮಂಟೇಸ್ವಾಮಿ ಅವ್ರು ಎಲ್ಲಾರ್ಗು ಹೇಳಿ, ರಾಚಪ್ಪಾಜಿ ಅವ್ರಿಗೆ ಗುಹೆಲೆಲ್ಲ 12 ವರ್ಷ ಇದ್ದು ತಪಸ್ಸೆಲ್ಲ ಮಾಡಿಸಿ ಅದೆಲ್ಲ ಹೇಳ್ಕೊಟ್ಟಿ, ಅವ್ರು ಯೋಗ ನದ್ರೆಯಲ್ಲಿ ಹೋಗಿ ಬಪ್ಪೆಗೌಡಂಪುರದಲ್ಲಿ ಅವರು 12 ಆಳುದ ಬಾವಿ ಅಂತ ಹೇಳ್ತಾರೆ, ಆ ಒಳಗೆ ಹೋಗಿ ಅವರು ಧ್ಯಾನ ಸಮಾಧಿಯಲ್ಲಿ ಹೋಗಿ ಅವ್ರ ಐಕ್ಯ ಆಗಿದ್ದಾರೆ. ಆ ಒಂದು ಕಲೆ ಯಾರಿಗೂ ಹೇಳ್ಕೊಟ್ಟಿಲ್ಲ. ಅಂದ್ರೆ ಪಬ್ಲಿಕ್ ಅಲ್ಲಿ, ಮಠದಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಅದು ಪಬ್ಲಿಕ್ ಇಲ್ಲ, ಅದು ಮೇನ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ಡೆಪ್ತ್ ಆಗಿ ರಿಸರ್ಚ್ ಮಾಡೋದ್ರಿಂದ ನನ್ಗೆ ಆ ಒಂದು ದೀಕ್ಷೆ ಉಪನಯನ ಮಾಡ್ಸೋದ್ರಿಂದ ಇದು ಒರಿಜಿನಲ್ ಏನಿದೆ, ಮಂಟೇಸ್ವಾಮಿ ಅವ್ರು ಏನ್ ಮಾಡಿದ್ರು, ಯೋಗ ನಿದ್ದೆ ಅಂದ್ರಲ್ಲ, ಅದೇ ಸಮಾಧಿ. ನಮ್ಮ ಪ್ರಕಾರ ಸಮಾಧಿನೇನೆ ಅವರು ಯೋಗಿಗಳು ಮಾಡ್ತಾ ಇದ್ದಿದ್ದು. ಅದು ಎಲ್ಲೂ ಮಾಡ್ತಾ ಇಲ್ವಲ್ಲ. ಈಗ ನಾವು ಫೈನಲಿ ಈಗ ಎಲ್ಲ ತಗೊಳ್ಳೋದು ಮುಕ್ತಿಗೋಸ್ಕರ ಅಲ್ವಾ. ಮುಕ್ತಿಗೋಸ್ಕರ ನಾನು ಮಾಡ್ಲೇಬೇಕು ಅಂತ ಹುಡುಕ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ಸ್ವದೇಶಿ ಮೀಡಿಯಾದಲ್ಲಿ ನಿಮ್ದು ಒಂದ್ಸಲಿ ಇಂಟರ್ವ್ಯೂ ನೋಡ್ತೀನಿ. ನಿಮ್ ಇಂಟರ್ವ್ಯೂ ನೋಡಿ ನಾನು ಕುಂಡಲಿನಿ ರಾಜಯೋಗ ಸಮಾಧಿ ಬಗ್ಗೆ ಎಲ್ಲ ಹೇಳ್ತೀರಾ. ಆಮೇಲೆ ನಿಮ್ಗೆ ಅಡ್ಮಿಟ್ ಮಾಡಿದಾಗ ನಿಮ್ಗೆ ಹಾರ್ಟ್ ಬೀಟ್ ನಿಂತಾಗ್ಲೂ ನೀವು ಇದ್ದಿದ್ದು ಮಿರಾಕಲ್ ಅಂತ ಎಲ್ಲ ಡಾಕ್ಟರ್ಸ್ ಗಳೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಅದನ್ನ
ನಾನು ಮಾಡಬೇಕು ಅಂತ ಅನ್ಕೊಂಡು, ಇದು ಮೋಸ್ಟ್ ಪ್ರಾಕ್ಟಿಕಲ್ ಆಗಿರೋಂಥ ವಿದ್ಯೆ ಆಗಿರೋದ್ರಿಂದ ನಾನು ಇದನ್ನ ಮಾಡಬೇಕು ಅಂತ ಚೂಸ್ ಮಾಡ್ಕೊಂಡೆ. ನೀವು ಯಾವಾಗ ದೀಕ್ಷೆ ತಗೊಂಡಿದ್ದು? ನಾನು 2025 ಶಿವರಾತ್ರಿ ಅಮಾವಾಸ್ಯೆ ದಿನ. 2025ರಲ್ಲಿ. ಹೌದು. ಅಲ್ಲಿ ನಾವು ತಾವರೆಕೆರೆ ಶಿವನ್ ದೇವಸ್ಥಾನಕ್ಕೆ ಬಂದು ತಗೊಂಡಿದ್ದು ನೀವು. ಹೇಗೆಲ್ಲ ಅನುಭವ ಆಯ್ತು ನಿಮ್ಗೆ? ಅದನ್ನೇ ದೀಕ್ಷೆ ತಗೊಂಡು ಹೋದ್ಮೇಲೆ ಯಾವ ರೀತಿಯಾದ ಅನುಭವಗಳು ಅದು ನಿಮ್ಗೆ? ಅದೇ ವಿವರಿಸಿ. ಸಾಧನೆ ಅಂದ್ರೆ ನೀವು ದೀಕ್ಷೆ ಕೊಟ್ರಿ, ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಸ್ಟೆಪ್ ಅಲ್ಲಿ ಏನೇನು ಅನುಭವ ಆಯ್ತು ಅಂತ ಹೇಳೋದಾದ್ರೆ, ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಬರೋದಕ್ಕೂ ಮುಂಚೆ, ದೀಕ್ಷೆ ತಗೊಳ್ಳೋದಕ್ಕೂ ಮುಂಚೆ ನೀವು ಒಂದ್ಸಲಿ ಯೂಟ್ಯೂಬ್ ಅಲ್ಲಿ ಹೇಳಿದ್ರಿ, ಫಸ್ಟ್ ಸ್ಟೆಪ್ ಡಿಕೋಡ್ ಮಾಡಿದ್ರಿ, ಅದ್ರ ಸ್ಟೆಪ್ಸ್ ಕುಂಬಾಕೋದು, ನೇಲ್ ಎಕ್ಸೆಲ್ ಹಿಂಗ್ ಮಾಡೋದು, ಹೋಲ್ಡ್ ಮಾಡೋದು ಅಂತ, ಅದನ್ನ ಮಾಡಿದ್ದೆ 1 ತಿಂಗಳು. ಅದಾದ್ಮೇಲೆ 2ನೇ ಸ್ಟೆಪ್ ನಮ್ಮ ಹತ್ರ ಬಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲಾನು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ನಾನ್ ಬಂದೆ, ನೀವು ಕೊಟ್ರಿ 2ನೇ ಸ್ಟೆಪ್. ನಾನ್ ಮನೇಲೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದೆ, ಅದನ್ನೆಲ್ಲ ಮೀನ್ಸ್ ಅದನ್ನ ಸಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ 2nd ಸ್ಟೆಪ್ ಅಲ್ಲೇ ಏನಾಯ್ತಂದ್ರೆ, ನನ್ಗೆ ಬಾಡಿಲಿರೋ ನರಗಳೆಲ್ಲ ಮಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು. ಒಂಥರ ಬ್ಲಿಂಕ್ ಆಗೋ ತರ, ಪಟ್ ಅನ್ನೋ ತರ. ಆದ್ರೆ ಈ ಕುಂಡಲಿನಿ ಆಕ್ಟಿವೇಟ್ ಆಗಿರ್ಲಿಲ್ಲ. ಅದಾದ್ಮೇಲೆ 2nd ಸ್ಟೆಪ್ ಮುಗಿಸ್ದೆ, 3rd ಸ್ಟೆಪ್ ಹೋದೆ. ಅಲ್ಲಿ ಸ್ವಲ್ಪ ವೈರಾಗ್ಯ ಎಲ್ಲ ಜಾಸ್ತಿ ಬಂತು. ಜೊತೆಗೆ ಅಲ್ಲಿ ಆಗಿದ್ದ ಅನುಭವ ಅಂದ್ರೆ, ಈ ಮಣಿಪೂರಕದಲ್ಲಿ ಉಸಿರು ನಿಲ್ಲೋದು, ಇದರೆಲ್ಲ ಆಗ್ತಾ ಇತ್ತು. ಸೊ ವೈರಾಗ್ಯ ಎಲ್ಲ ಜಾಸ್ತಿ ಬಂದಿದ್ರಿಂದ ಎಲ್ಲ ಸನ್ಯಾಸಿ ಆಗ್ಬಿಡ್ತೀನೇನೋ ಅನ್ನೋ ಒಂದು ಇದಕ್ಕೋಸ್ಕರ ಇದು ಆಲೋಚನೆ ಬಂದ್ಬಿಡ್ತು. ಹಾಗಾಗಿ ನಾನು ಅದನ್ನ ಸ್ಟಾಪ್ ಮಾಡ್ಬೇಕಾಗಿ ಬಂತು. ಅದ್ರ ಜೊತೆಗೆ ಇನ್ನ ಬೇರೆ ತಪ್ಪಿಸ್ಕೊಳ್ಳೋದಕ್ಕೆ 108 ಕಾರಣಗಳು ಹುಡುಕ್ತು ಮನಸ್ಸು. ಸೊ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟೆ. ಎಷ್ಟು ತಿಂಗಳ ಗ್ಯಾಪ್ ಕೊಟ್ರಿ? 6-7 ತಿಂಗಳು ಗ್ಯಾಪ್ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿನೇ ಇದೆ, ಕ್ಯಾಲ್ಕುಲೇಟ್ ಮಾಡಿಲ್ಲ. ಇದೆ. ಅದಾದ್ಮೇಲೆ 2025 ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಮತ್ತೆ. ಈ ಸಲ ಮಾಡ್ಲೇಬೇಕು ಅಂತ ಹಠ ಹಿಡಿದು ಮಾಡ್ಲೇಬೇಕು ಅಂತ ಪ್ರಯತ್ನ ಮಾಡಿ ಮಾಡ್ಲೇಬೇಕು ಅಂತಕ್ಕೆ ನಾನು ಹಠ ಹಿಡಿದು ಮಾಡಿದೆ. ಈಗ 5th ಸ್ಟೆಪ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ಬೇಕಾದ್ರೆ ಎಗೇನ್ ಅವರು ನೀವು ಕೊಟ್ಟಿದ್ದು ಯಾವ್ದು 2nd ಸ್ಟೆಪ್ ಇಂದ ಕೊಟ್ಟಿದ್ರಲ್ಲ, ಅಲ್ಲಿಂದಾನೇ ಮತ್ತೆ ಸ್ಟಾರ್ಟ್ ಮಾಡಿದೆ. ಆದ್ರೆ ನಿಮ್ಗೆ ಹೇಳಿರ್ಲಿಲ್ಲ. 1-2 ಸ್ಟೆಪ್ ಆದ್ಮೇಲೆ ನಿಮ್ಗೆ ಹೇಳ್ದೆ. ಮತ್ತೆ 3rd ಸ್ಟೆಪ್ ಅಲ್ಲಿ ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾದ್ಮೇಲೆ 4th ಸ್ಟೆಪ್ಗೆ ಬಂದಾಗ ಅಲ್ಲಿ ಈ ನಂದು ಕುಂಡಲಿನಿ ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಕುಂಡಲಿನಿ ಮೂಲಾಧಾರದಲ್ಲಿ ಮಿಡಿದಿ ನನಗೆ ಆಕ್ಟಿವೇಟ್ ಆಗಿ ಅದು ಮೇಲೆ ಏರ್ತಾ ಇದ್ರೆ ಕರ್ಕೊಂಡ್ ಬರೋ ತರ ಹೋಗಿ ಕೊರಿತಾ ಇತ್ತು ಕುಂಡಲಿನಿ ಸುಷುಮ್ನ ಬಂದ್ ಮೇಲ್ ನಿಧಾನಕ್ಕೆ ಬಂದು ತಣ್ಣಗಾಗಿ ಈ ಅನಾಥ ಬ್ಯಾಕ್ ಸೈಡ್ ಅಲ್ಲಿ ಅನಾಥ ಇದೆಯಲ್ಲ, ಫುಲ್ ರೌಂಡ್ಗೆ ತಂಪಾಗಿ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಇದಕ್ ಮುಂಚೆ ಬರೀ ನಾನ್ ಧ್ಯಾನ ಮಾಡ್ಬೇಕಾದ್ರೆ 3rd ಸ್ಟೇಜ್ ಸ್ಟಾಪ್ ಮಾಡೋಕೆ ಮುಂಚೆ ಈ ತರ ಆಗಿತ್ತು. ಬಟ್ ಸುಷುಮ್ನ ಆಕ್ಟಿವೇಟ್ ಆಗಿರ್ಲಿಲ್ಲ. ಚಕ್ರ ತಂಪು ಅನುಭವ ಆಗಿತ್ತು. ಈ ಸುಷುಮ್ನ ಆಕ್ಟಿವ್ ಆಗಿ ಅಲ್ಲಿ ಟಚ್ ಆದಾಗ ಸೇಮ್ ಅದೇ ತರ ವೃತ್ತಕ್ಕೆ ಹೋಗಿ ನಿಂತ್ಕೊಂಡಾಗ ನನ್ಗೆ ತಣ್ಣನೆ ಅನುಭವ ಬಂತು. ಅದಾದ್ಮೇಲೆ 5th ಸ್ಟೆಪ್ ಮಾಡಿದೆ. 5th ಸ್ಟೆಪ್ ಅಲ್ಲಿ ಉಸಿರು ಕುಂಭಕ ಹಿಡಿದ್ರೇನೆ ಒಂಥರ ಸಮಾಧಾನ, ಆನಂದ ಅನ್ನೋ ತರ ಕುಂಭಕದಲ್ಲಿ ನನಗೆ ಸಮಾಧಾನ ಆನಂದ 1-2-3 ದಿನ ಆಯ್ತು. ಅದಾದ್ಮೇಲೆ ನಿಧಾನಕ್ಕೆ ನನ್ಗೂ ಸ್ವಲ್ಪ ವರ್ಕ್ ಪ್ರೊಫೆಷನ್ ಸ್ವಲ್ಪ ಹಾರ್ಡ್ ಇದೆ. ಕಿರ್ಚ್ಬೇಕಾಗತ್ತೆ, ಮಕ್ಳ ಹತ್ರ ಜೋರಾಗಿ ಮಾತಾಡ್ಬೇಕಾಗತ್ತೆ, ಅವ್ರನ್ನೆಲ್ಲ ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ಸ್ವಲ್ಪ ಗಡ್ಸಾಗಿರ್ಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಎನರ್ಜಿ ಹೋಗ್ತಾ ಇರೋದು ಗೊತ್ತಾಯ್ತು ನನ್ಗೆ, ಅಲ್ಲೆಲ್ಲ ಪವರ್ ಹೋಗ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಅದು ಅನುಭವಗಳು ಕಡಿಮೆ ಆಗ್ತಾ ಇದೆ. ಅದು ನನ್ನಲ್ಲಿರೋ ಫಾಲ್ಟ್, ಅದು ನನ್ನ ಕರ್ಮದಲ್ಲಿರೋ ಅಂತದ್ದು. ಏನು ಮಾಡಕ್ಕಾಗಲ್ಲ. ನಾನು ಅದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿ ಮಾಡ್ಬೇಕು. ಎರಡನ್ನೂ ಜೊತೆಗೂಡ್ಸಿ ಮಿಕ್ಸ್ ಅಲ್ಲಿ ಕಂಬೈನ್ ಆಗಿ ಮಾಡ್ಬೇಕು ಅಂತ ನಾನು ಆದಷ್ಟು ಟ್ರೈ ಮಾಡಿದೆ. ನಿಮ್ಗೆ ಒಂದು ವಿಶೇಷವಾದ ಅನುಭವ, ಶರೀರ ಬೇರೆ ಆತ್ಮ ಬೇರೆ ಎಂಬ ಅನುಭವ ನಿಮ್ಗಾಗಿದೆ. ಧ್ಯಾನ ಮಾಡ್ಬೇಕಾದ್ರೆ ನನಗೆ ಅದೇ ಬಾಡಿ ಹಿಂಗ್ ನಿಂತಿರತ್ತೆ, ಅಂದ್ರೆ ನನ್ ಹಿಂಗ್ ಕೂತಿದ್ರೆ ಬಾಡಿ ಹಿಂಗ್ ಅಲ್ಗಾಡತ್ತೆ, ಏನೋ ಒಂದ್ ಮಧ್ಯದಲ್ಲಿ ನಾನ್ ಸಿಗಾಕೊಂಡಿದೀನಿ ಒಳಗಡೆ. ಈಗ ತೆಂಗಿನಕಾಯಿ ಒಣಗಿದ ಮೇಲೆ ಗಿಟಕಾಯಿ ಹೆಂಗ್ ಅಳಗಾಡುತ್ತೋ ಆ ರೀತಿಯಾದ ಅನುಭವ ಇವ್ರಿಗೆ ಆಗಿದೆ. ಅಂದ್ರೆ ದೇಹ ಬೇರೆ ಆತ್ಮ ಬೇರೆ ಎಂಬ ಭಾವ ಅವರಿಗೆ ಸ್ಪಷ್ಟವಾಗಿ ಗೋಚರ ಆಗಿದೆ. ಅನುಭವಕ್ಕೂ ಕೂಡ ಬಂದಿದೆ ಅವ್ರಿಗೆ. ಮತ್ತೇನೆಲ್ಲ ಅನುಭವಗಳಾಗಿದ್ದಾವೆ ನಿಮ್ಗೆ? ಆಮೇಲೆ
ಅದಾದ್ಮೇಲೆ ಈಗ 5th ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಮಾಡೋದಕ್ಕೆ ಹೇಳಿದ್ರಿ. ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಂದ್ 15 ದಿನ ಆದ್ಮೇಲೆ, 15 ದಿನ ಅಲ್ಲ, ಒಂದ್ ವಾರ ಆದ್ಮೇಲೆ ನನಗೆ ಮನಸ್ಸು ಧ್ಯಾನ ಕೂತಾಗ ತುಂಬಾ ಚಂಚಲ ಆಗಿ ಸಡನ್ ಆಗಿ ಉಸಿರು ನಿಲ್ತು. ಕುಂಭಕ ತರ ನಿಂತಾಗ ಆಗ್ತಾ ಇದ್ದಿದ್ದು ಮನಸ್ಸಲ್ಲಿ ಆಲೋಚನೆಗಳು ಇದೆಲ್ಲ ಸಡನ್ ಆಗಿ ಒಂದೇ ಸಲ ನಿಂತು ಬಿಡ್ತು. ಅದೊಂದು ಅನುಭವ ಆಗಿದೆ. ಮತ್ತೆ ನನ್ಗೆ ಏನೇ ಸಮಸ್ಯೆ ಇದ್ರು ದೇವಿ ಪಾರಾಯಣ ಮತ್ತೆ ಇದ್ ಮಾಡ್ತೀನಲ್ಲ, ಮಾರ್ನಿಂಗ್ ಉಪಾಸನೆ ಮಾಡ್ತೀನಲ್ಲ, ಸೊ ನನಗೆ ಮೊದ್ಲಿದ್ದಷ್ಟು ಕಷ್ಟಗಳಿಲ್ಲ. ಫೈನಾನ್ಷಿಯಲಿ ಆಗಿರ್ಬೋದು, ಫ್ಯಾಮಿಲಿಲಿ ಆಗಿರ್ಬೋದು, ಯಾವುದೇ ತರ ಆಲ್ಮೋಸ್ಟ್ ಕಷ್ಟಗಳಿಲ್ಲ. ಏನಾರ ಎಕ್ಸ್ಟ್ರಾ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಏನ್ ಉಳಿದಿರೋದು ಏನ್ ಕಷ್ಟ ಬರ್ತಾ ಇದೆ ಅದು ನನ್ ಕರ್ಮದ ಫಲ. ಅದು ಗೊತ್ತಾಗತ್ತೆ ನನ್ಗೆ ಕ್ಲಿಯರ್ ಆಗಿ ಮಾಡ್ತಾ ಇದ್ರೆ ಅದ್ ಅರ್ಥ ಆಗತ್ತೆ. ಮುಂದೆ ಬರುವಂತ ಸೂಚನೆಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಇವಾಗ ಏನಾರ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಮೊದ್ಲೇ ನನ್ಗೆ ಗೊತ್ತಾಗತ್ತೆ. ನಾನು ಕರೆಕ್ಟ್ ಆಗಿ ಸರಿಯಾಗಿ ನಾನು ಧ್ಯಾನ ಇದೆಲ್ಲ ಚೆನ್ನಾಗಿ ಮಾಡಿದ್ರೆ ಅದ್ರ ನಾಳೆಗೆನೆ ನೀಟಾಗಿ ಏಕಾಗ್ರತೆ ಚೆನ್ನಾಗಿ ಮಾಡಿದ್ರೆ, ಇಲ್ಲಾಂದ್ರೆ ಸ್ವಲ್ಪ ನಿಧಾನಕ್ಕೆ ಕಾನ್ಫಿಡೆಂಟ್ ಆಗಿ ಬರಲ್ಲ, ಗೊತ್ತಾಗತ್ತೆ ಕಾನ್ಫಿಡೆಂಟ್ ಆಗಿ ಗೊತ್ತಾಗಲ್ಲ, ಪಕ್ಕ ಗೊತ್ತಾಗಲ್ಲ. ಬಂದ ಅನುಭವ ಆದಾಗ ನನಗದು ಗೊತ್ತಾಗತ್ತೆ, ಮೊದ್ಲೇ ಹೇಳಿತ್ತು ಅಂತ. ಸುಪ್ತ ಮನಸ್ಸು ಅಷ್ಟು ಓಪನ್ ಆಗಿದೆ, ಅದು 6th ಸೆನ್ಸ್ ಸ್ವಲ್ಪ ಓಪನ್ ಆಗಿದೆ. 6th ಸೆನ್ಸ್ ಮುಂದೆ ಆಗುವಂತದ್ದು ಸ್ವಲ್ಪ ಗೋಚರ ಆಗುತ್ತೆ. ಅದು ನೀನು ತಿಳ್ಕೊಳಕ್ ಆಗೋದಿಲ್ಲ. ಇದಕ್ಕೆ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ, ಆದ್ಮೇಲೆ ಗೊತ್ತಾಗ್ತಾ ಇದೆ. ಓ, ಇದು ಸಿಂಪ್ಟಮ್ಸ್ ಹಿಂಗ್ ತೋರಿಸಿತ್ತು ಇದಕ್ಕೆ ಅಂತಂದ ಆಮೇಲೆ ಗೊತ್ತಾಗ್ತಾ ಇದೆ. ಹೌದು. ಆಮೇಲೆ ಹೋಗ್ತಾ ಧ್ಯಾನದಲ್ಲಿ ಮುಂದೆ ಬರೆದು ನನ್ಗೆ ವಿಶುದ್ಧಿ ತನಕ ಇವಾಗ ಕುಂಡಲಿನಿ ಬರುತ್ತೆ. ವಿಶುದ್ಧಿ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಾಗ್ತಾ ಇತ್ತು. ನನಗೆ ವಿಶುದ್ಧಿ ಆಕ್ಟಿವೇಟ್ ಆಗ್ತಾ ಇತ್ತು. ಯಾರಾದ್ರೂನು ನೆನ್ಪು ಮಾಡ್ಕೊಂಡ್ರೆ, ನನ್ಗೆ ಏನಾದ್ರೆ ಕೆಟ್ಟದಾಗ ಅನ್ಕೊಂಡ್ರೆ ನನ್ಗೆ ಗೊತ್ತಾಗ್ತಿತ್ತು. ಅವ್ರ ಕಡೆ ನೋಡ್ಬಿಡ್ತಾ ಇದ್ದೆ ಅವಾಗ ಸಡನ್ ಆಗಿ. ಅದು ಏನೋ ಇರ್ಬೋದು, ನನ್ನಲ್ಲಿ ಏನೋ ಸೂಪರ್ ನ್ಯಾಚುರಲ್ ಪವರ್ ಅಂತ ಅನ್ಕೊಂಡಿದ್ದೆ. ಬಟ್ ಕುಂಡಲಿನಿ ಯೋಗಕ್ಕೆ ಬಂದಾಗ ನನ್ಗೆ ಗೊತ್ತಾಯ್ತು ಇದು ಕುಂಡಲಿನಿ ಆಕ್ಟಿವೇಟ್ ಆಗಿದೆ ನನಗೆ. ಆದ್ರೆ ಸುಷುಮ್ನ ಮುಖಾಂತರ ಎಲ್ಲಾನು ಒಂದೇ ಒಟ್ಟಿಗೆ ಆಕ್ಟಿವೇಟ್ ಆಗಿಲ್ಲ ಸೀರಿಯಲ್ ಆಗಿ ಅಂತ ಅರ್ಥ ಆಯ್ತು. ಈ ಇದು ಬಂದಾಗ ಫೈನಲಿ ನನಗೆ ಇಲ್ಲಿ ತನಕ ಮೂಲಾಧಾರದಿಂದ ಹಿಡಿದು ಮಣಿಪುರಕ ತನಕ ಆಲ್ಮೋಸ್ಟ್ ಹಿಡಿತಾ ಇದೆ. ಈಗ ಧ್ಯಾನ ಮಾಡ್ತಾರಲ್ವಾ, ಬೇರೆ ಹೊರಗಡೆ ಧ್ಯಾನ ಮಾಡ್ತಾರಲ್ವಾ, ಅವ್ರಿಗೆ ಒಂದೇ ಸಲ ಇಲ್ಲಿ ಏನೋ ಸಿಂಪ್ಟಮ್ಸ್ ಆಗಿ ಹಿಂಗೇನೋ ಏರಿದಂಗಾಗಿ ಅನುಭವ ಆಗುತ್ತೆ. ಆದ್ರೆ ಸಾಧನೆ ಬಿಟ್ಟ ತಕ್ಷಣ ಕೆಳಗೆ ಇಳಿದು ಬಿಡುತ್ತೆ. ಅದು ಸಾಧನೆ ಬಿಟ್ಟ ತಕ್ಷಣ ಕೆಳಗೆ ಇಳಿದು ಬಿಡುತ್ತೆ. ನಮ್ದು ಹಂಗಲ್ಲ. ಕುಂಡಲ ರಾಜಯೋಗದಲ್ಲಿ ಹಂತವಾಗಿ ಪ್ರತಿಯೊಂದು ಚಕ್ರಗಳು ಆಕ್ಟಿವೇಶನ್ ಆಗ್ತವೆ. ಒಂದು ಸಲ ಆಕ್ಟಿವೇಶನ್ ಆಗಿದ್ವು ಪರ್ಮನೆಂಟ್ ಅದು. ಮತ್ತೆ ನೀವು ಕೆಳಗೆ ಇಳಿಯೋದಿಲ್ಲ. ಅವು ಕೆಳಗೆ ಇಳಿದ್ರು ನೀವು ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂಡು ಮತ್ತೆ ಸಾಧನೆ ಮಾಡಿದ್ರೆ ಮತ್ತೆ ಮೇಲೆ ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಇದೇ ವಿಶೇಷತೆ ನಮ್ಮಲ್ಲಿ. ನೋಡಿ, ಈಗ ನಾನು ಅದನ್ನೇ ಅನ್ಕೊಂಡೆ, ಈಗ ಬ್ರಹ್ಮಚಾರನೇ ನೆನ್ಪು ಮಾಡ್ಕೊಂಡೆ. ಇವಾಗ ನೀವು ಅದನ್ನೇ ಹೇಳ್ತಾ ಇದ್ದೀರಾ. ಸೊ ಇದ್ರಲ್ಲಿ ನಮ್ಮ ಕನ್ಸಲ್ಲಿದ್ದಾಗ ಸ್ವಲ್ಪನೂ ಅದು ಲಾಸ್ ಆಗಿದೆ. ಅದು ನಮ್ ಕೈಯಲ್ಲಿ ಕಂಟ್ರೋಲ್ ಇಲ್ದಾಗ ಅದು ನನ್ ತಪ್ಪೇನಿರಲ್ಲ. ಅದು ದೈಹಿಕವಾಗಿ ದೇಹದಲ್ಲಿ ಆಗ್ಬೇಕಾಗಿರೋ ನ್ಯಾಚುರಲ್ ಕ್ರಿಯೆಗಳು ಅದು ಒಂದ್ಸಲಿ ಹೋಗುತ್ತೆ. ಆಮೇಲೆ ನೀವು ಫುಡ್ ಹೇಳಿದ್ರಿ, ಕಷ್ಟಪಟ್ಟು ಮಾಡ್ಬೇಕು ಅಂತ. ಆಮೇಲೆ ಅದನ್ನೆಲ್ಲ ಫಾಲೋ ಮಾಡಾದ್ಮೇಲೆ ಆಲ್ಮೋಸ್ಟ್ ಕಂಟ್ರೋಲ್ ಆಗ್ಬಿಟ್ಟಿದೆ. ಅದು ವೀರ್ಯಸ್ಖಲನ ಎಲ್ಲ ಸಮಸ್ಯೆಗಳು ನ್ಯಾಚುರಲ್ ಆಗೋದು ನಿಂತೋಗಿದೆ. ಇವತ್ತು ಊಟದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಎಲ್ಲ ಮಿಸ್ಟೇಕ್ ಆಗ್ತಾ ಇದೆ. ಊಟದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಎಲ್ಲ ಕಲುಷಿತ ಆಗ್ತಾ ಇದೆ. ಹಾಗಾಗಿ ಇವತ್ತು ಬ್ರಹ್ಮಚರ್ಯ ಪಾಲನೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನನ್ನ ಪ್ರಕಾರ ಅದು ದೋಷ ಎಲ್ಲರಿಗೂ. ಈಗಿನ ಕಾಲದಲ್ಲಿ ಇರೋ ದೋಷಗಳದೆಲ್ಲ ಅದು ನಾವ್ ಮಾಡಿರೋ ಫುಡ್ಡಿಂದು ನಮ್ಮ ಎಕೋಸಿಸ್ಟಮ್ ಹಾಳು ಮಾಡಿರೋದು, ಇದರಿಂದ ನಮ್ಗೆ ಆಗ್ತಿರೋ ಶಾಪಗಳು ಅಂತ ನಾನು ಅನ್ಕೋತೀನಿ. ಈಗ ನಿಮ್ಗೆ ಏನೇ ಕಷ್ಟಗಳು ಬಂದ್ರೆ ಎದುರಿಸುವ ಸಾಮರ್ಥ್ಯ ಇದೆ. ಆಮೇಲೆ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತಾ ಇದಾವೆ. ಹೌದು. ಮತ್ತೆ ಶೂನ್ಯ ಅನುಭವ ಅಂತ ಹೇಳ್ತಾರಲ್ಲ, ಆತರ ಕತ್ತಲಲ್ಲಿ ಹೋಗಿ ಮನ್ಸು ಕುಂಭಕಕ್ಕೆ ನಿಲ್ಸಿದಾಗ ಧ್ಯಾನದಲ್ಲಿ ಮನ್ಸು ಸ್ಟಾಪ್ ಆಗ್ಬಿಡತ್ತೆ. ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ನಾನು ಒಂದ್ 10 ನಿಮಿಷ ಹೋಗಿ ಧ್ಯಾನ ಮಾಡಿ ಹಿಂಗೆ ಕುಂಭಕ ನಿಲ್ಸ್ಬಿಟ್ಟು ಮಾಡ್ತು ಅಂದ್ರೆ ಕತ್ಲಲ್ಲಿ ಮನಸ್ಸು ಕಂಟ್ರೋಲ್ ಬಂದ್ಬಿಡುತ್ತೆ. ಅಂದ್ರೆ ಆ ಬರ್ತಾ ಇರೋದು ಯೋಚನೆ ಮರ್ತೋಗುತ್ತೆ, ಇಲ್ಲಿ ಫೋಕಸ್ ಇಲ್ಲ ಆಗತ್ತೆ. ಯೋಚನೆಗಳು ಆಟೋಮೆಟಿಕ್ಲಿ ಮರ್ತೋಗುತ್ತೆ ನಾವು ಫೋಕಸ್ಡ್ ಆಗಿ ಕರೆಕ್ಟ್ ಆಗಿ ಮನ್ಸು ನಿಲ್ಸಕ್ ಬಂದ್ರೆ. ಶ್ವೇತಾಶ್ವತರದಲ್ಲಿ ಹೇಳೋ ತರ ನಾವು ಪ್ರಾಣ ವಾಯು ನಿಲ್ಲಿಸಿದಾಗ ಮನ್ಸು ನಿಲ್ಲುತ್ತೆ ಅಂದ್ರಲ್ಲ, ಅದ್ರ ಅನುಭವ ನನ್ಗೆ ಆಲ್ಮೋಸ್ಟ್ ಆಗಿದೆ. ಇನ್ನು ಬೆಳಕಿನ ಅನುಭವ ಆಗ್ಬೇಕು. ಅದಾದ್ರೆ ನಾನು ಶ್ವೇತಾಶ್ವತರ ಋಷಿ ಮುಟ್ಟಿದ್ರಲ್ಲ, ಅವ್ರು ಆ ಮಾರ್ಗದಲ್ಲೇ ಹೇಳ್ತಾ ಇರೋದ್ರಲ್ಲಿ ಹೋಗ್ತಾ ಇದೀನಿ ಅನ್ನೋ ಇನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದು ಆಗತ್ತೆ. ಇಲ್ಲಿ ನಮ್ಮ ಪ್ರಾಣಾಯಾಮದಲ್ಲಿ ಏನಾಗುತ್ತೆ, ಅನಾಥ ವಿಶುದ್ಧದವರೆಗೆ ಕರ್ಕೊಂಡು ಹೋಗುತ್ತೆ ಪ್ರಾಣಾಯಾಮ. ಅಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮ ಕಳ್ಕೊಂಡು ನೀವು ಮುಂದೆ ಹೋಗ್ಬೇಕಾಗುತ್ತೆ. ಧ್ಯಾನದಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ. ಕನಿಷ್ಠ 2 ಗಂಟೆ 3 ಗಂಟೆ ಆದ್ರೂ ಕೂಡ ನೀವು ಕಡ್ಡಾಯವಾಗಿ ಧ್ಯಾನ ಮಾಡ್ಬೇಕಾಗುತ್ತೆ.
ಅಂದಾಗ ಮಾತ್ರ ನೀವು ಇನ್ನು ಮುಂದೆ ಹೋಗ್ತೀರಾ. ಈಗಾಗಲೇ ನಿಮ್ಗೆ ಅನುಭವ ಆಗಿದೆ. ಈಗ ತರಡೆಯಲ್ಲಿ ಹ್ಮ್. ಇರಿಬೆ ಅಡ್ಡಾಡ್ದಂಗೆ ಈ ರೀತಿ ಅನುಭವ ಆಗಿದೆ ನಿಮ್ಗೆ. ಹೌದು, ಮೊನ್ನೆ ಒಂದು 3-4 ಡೇಸ್ ಬ್ಯಾಕ್ ಆತರ ಆಯ್ತು. ಇಲ್ಲಿ ಇಲ್ಲಿ ಭ್ರುಕುಟಿ ಮಧ್ಯದಲ್ಲಿ ಈ ಭ್ರುಕುಟಿ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನರ ಮಿಡಿಯುತ್ತೆ. ಮತ್ತೆ ಸುತ್ತ ತಲೆ ಎಲ್ಲ ಟೈಟ್ ಆಗತ್ತೆ. ಅಂದ್ರೆ ಅದೇನ್ ಸಮಸ್ಯೆ ಕೊಡುವಂತದ್ದಲ್ಲ, ಅದೊಂಥರ ಜಿಮ್ ಅಂತ ಅನುಭವ ಅದು. ಮತ್ತೆ ಯಾವತ್ತಾದ್ರೂ ನಾನು ಊಟ ಮಾಡ್ದೇನೆ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ ಆಕ್ಟಿವಿಟೀಸ್ ನನ್ಗೆ ಸುಸ್ತಾಗೋದೆಲ್ಲ ತೋರ್ಸಲ್ಲ. ಒಳಗಡೆಯಿಂದ ಈ ಸುಷುಮ್ನ ಏನಿದೆ ಅದ್ರ ಒಳಗಡೆಯಿಂದ ನನಗೆ ಎತ್ತಿ ಪುಷ್ ಮಾಡಿ ತಲೆನ ಗಟ್ಟಿಯಾಗಿ ಅಮ್ಕಿಡ್ಕತ್ತೆ. ಅದು ನೋವಾಗದಂತ ಅಂತಲ್ಲ, ಒಂದು ಅನುಭವ, ಸಮಾಧಾನ ಮಾಡೋ ತರ ಅದೇ ಆಟೋಮೇಟ್ ಮಾಡತ್ತೆ ಬಾಡಿನ. ನಿಮ್ಗೆ ಸಮಸ್ಯೆ ಕೊಡಬಾರ್ದು, ಫಿಸಿಕಲಿ ಕಷ್ಟ ಪಡ್ತಾ ಇದ್ರೆ ಇದಾಗತ್ತೆ. ಮತ್ತೆ ನಾನ್ ಬಂದಾಗ ಇಲ್ಲಿ ಮಾರ್ನಿಂಗ್ ಮೈಸೂರಿಂದ ಬಂದೆ. ಮತ್ತೆ ನಾನು ಮಧ್ಯಾಹ್ನ 12-1 ಗಂಟೆ ಆಯ್ತು ಇಲ್ಲಿ ಬರೋದಕ್ಕೆ. ಅಲ್ಲಿ ತನಕ ನನ್ಗೆ ಹೊಟ್ಟೆ ಹಶ್ವೇ ಆಗ್ಲಿಲ್ಲ. ಪ್ರಾಣವಾಯುಲಿ ಹಿಂಗ್ ಉಸಿರು ಹೇಳ್ಕೊಂಡ್ರೆ ನನ್ಗೆ ಏನೋ ಫೀಲೇ ಆಗ್ತಿಲ್ಲ ಊಟ ಮಾಡ್ಬೇಕು ಅಂತ. ಅದು ಪ್ರಾಣವಾಯುನೇ ನಿನ್ಗೆ ಊಟ ಆಗ್ಬಿಟ್ಟಿದೆ ಈಗ. ಅದು ಮತ್ತೆ ಏನು ಫಿಸಿಕಲ್ ಎಕ್ಸರ್ಸೈಸ್ ಏನಾರ ಮಾಡಕ್ ಹೇಳ್ತು ಅಂದ್ರೆ ಎಲ್ಲಾರ್ಕಿಂತ ಬೇಗ ಮಾಡ್ತಾ ಇರ್ತೀನಿ. ಬ್ರಹ್ಮಚರ್ಯದ್ದು ನಾನು ಫಸ್ಟ್ ಎಲ್ಲ ಕೇಳ್ತಾ ಇದ್ದೆ, ಹಾಗ್ ಪವರ್ ಇರುತ್ತೆ ಈಗ ಪವರ್ ಇರುತ್ತೆ ಅಂತ. ನಾನು ಇದೆಲ್ಲ ಸುಮ್ನೆ ಏನೋ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಈಗ ನಂಗೆ ಸ್ವತಃ ಅನುಭವ ಆಗೋದ್ರಿಂದ ನನಗೆ ಇವಾಗ ಅರಿವಾಗ್ತಾ ಇದೆ ಅದ್ರದ್ದು ಶಕ್ತಿ ಏನಂತ. ಬ್ರಹ್ಮಚರ್ಯ ಮಹತ್ವ ಏನಂತ ಅರ್ಥ ಆಗ್ತಾ ಇದೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದೀನಿ. ಈಗ ಇಂದ್ರಿಯಗಳು ಅಂತೂ ನಿಗ್ರಹ ಆಗಿದ್ದಾವೆ, ಮನಸ್ಸು ಒಂದು ಹಂತದಲ್ಲಿ ನಿಗ್ರಹಕ್ಕೆ ಬಂದಿದೆ. ಮೊದಲಿಗಿಂತೂ ಈಗಂತೂ ಮನಸ್ಸು ಅದೇ ಶಾಂತಿಯಿಂದ ಇದೆ. ಫಸ್ಟ್ ಅವಾಗೆಲ್ಲ ಸಿಡಿಕ್ಬೇಕು ಅನ್ನಿಸ್ತಾ ಇತ್ತು, ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಬಟ್ ನಾವು ಹೊರಗಡೆಯಿಂದ ಕಂಟ್ರೋಲ್ ಮಾಡ್ಕೊಳ್ಳೋದೇ ಬೇರೆ, ಒಳಗಡೆಯಿಂದ ಕಂಟ್ರೋಲ್ ಮಾಡ್ಕೊಳ್ಳೋದೇ ಬೇರೆ. ಅವಾಗೆಲ್ಲ ಕ್ರೌರ್ಯ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ನಾವ್ ಏನೇ ಆಕ್ಟಿವಿಟೀಸ್ ಮಾಡಿದ್ರೆ, ಮಾರ್ಷಲ್ ಆರ್ಟ್ಸ್ ಮಾಡಿದ್ರೆ ಶೌರ್ಯದಿಂದ ಮಾಡಿ ತೋರಿಸ್ಬೇಕು ನಮ್ಮ ಎಲ್ಲಾ ಆಕ್ಟಿವಿಟೀಸ್ನ. ಕ್ರೌರ್ಯ ಬರಬಾರ್ದು, ಒಂದು ಒಳ್ಳೆ ಮಾರ್ಗದಲ್ಲಿ ತೋರಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಹಿಂಸೆ ಮಾರ್ಗದಲ್ಲಿ ಹೋಗ್ಬಾರ್ದು ಅನ್ನೋದು ಗೊತ್ತಾಗ್ತಾ ಇದೆ. ಹಿಂಸೆ ಮಾರ್ಗ ಅಂದ್ರೆ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹಿಂಸೆ ಅಲ್ಲ, ಅದು ಒಂದು ಒಳ್ಳೇದೇನೆ. ಅದ್ ಅರ್ಥ ಆಗ್ತಾ ಇದೆ. ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಏನ್ ಇದ್ ಮಾಡೋರು ಏನ್ ಸಮಸ್ಯೆ ಅಲ್ಲ ಅನ್ನೋದ್ರ ಗೊತ್ತಾಗ್ತಾ ಇದೆ. ಆ ಟೈಮಲ್ಲಿ ನಾವು ಕ್ರೌರ್ಯಕ್ಕೂ ಹೋಗಕ್ ಬಿಡಲ್ಲ. ಅದು ಪಾಠ ಕಲಿಸ್ಬೇಕು. ಅವ್ರ ಆಕ್ಷನ್ಗೆ, ಅವ್ರ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ ಅದಕ್ಕೆ ಅವ್ರೇನ್ ಮಾಡ್ತಾರೋ ಕ್ರಿಯೆ ಅದಕ್ಕೆ ಒಂದು ಡಬಲ್ ಆಗೇ ಇರುತ್ತೆ. ಈಗ ನಮ್ಮ ಹತ್ರ ದೀಕ್ಷೆ ತಗೊಳಕಿನ ಮೊದಲಿಗೂ ಈಗ ನೋಡಿದ್ರೆ ಎಷ್ಟೋ ಅಜಗಜಾಂತರ ವ್ಯತ್ಯಾಸ, ನಿಮ್ಮಲ್ಲಿ ಆಗಿರೋ ಬದಲಾವಣೆ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೌದು. ಮತ್ತೆ ಪ್ರಾಣಾಯಾಮ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಬಾಡಿಲಿ ವೆಯ್ಟ್ ಕಡಿಮೆ ಆಗಿದೆ. ಅಲ್ಲೆಲ್ಲ ನೋಡಿ ಎಲ್ಲ ಸಣ್ಣ ಆಗ್ಬಿಟ್ಟಿದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕನಿಷ್ಠ ಒಂದು 15 ಕೆಜಿ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಕಡಿಮೆ ಆಗಿದ್ದೀನಿ. ಬೇವರು ತುಂಬಾ ಪ್ರಾಣಾಯಾಮ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಬೇವರು ಬರ್ತಾ ಇತ್ತು. ಈ 4 ಸ್ಟೇಜ್ ಮತ್ತೆ 5 ಸ್ಟೇಜ್ ಅಲ್ಲಿ ಹೆವಿ ಬೇವರು ಬರ್ತಾ ಇತ್ತು, ಫುಲ್ ಒದ್ದೆ ಆಗೋಷ್ಟು. ಆದ್ರೂ ನಾವು ಅದು ತುಂಬಾ ಸುಲಭನೂ ಅಲ್ಲ ಪ್ರಾಣಾಯಾಮ ಅನ್ನೋದು, ತುಂಬಾ ಕಷ್ಟನೂ ಅಲ್ಲ. ಪ್ರಯತ್ನ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಸಿಗುವಂತ ಫಲ ಸಿಗುವಂತ ಒಂದು ಮಾರ್ಗ ಇದು. ಸೊ ಅದನ್ನ ನಾನು ಟ್ರೈ ಮಾಡಿ ರೀಚ್ ಮಾಡಿದೀನಿ ಅಂತ ಹೇಳ್ಕೊತೀನಿ. ನಾನು ಅನೇಕ ವಿಡಿಯೋದಲ್ಲಿ ಹೇಳಿದ್ದೀನಿ, 6 ತಿಂಗಳಲ್ಲಿ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, 6 ತಿಂಗಳಲ್ಲಿ ನಿಮ್ಗೆ ಅನುಭವ ಮಾಡಿ ತೋರಿಸ್ತೀನಿ ಅಂತಂದು ನಾನು ಚಾಲೆಂಜ್ ಮಾಡಿ ಹೇಳಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ ಅಲ್ವಾ. ಆ ರೀತಿ ಅನುಭವಗಳಾಗಿದ್ದಾವೆ. ನಮ್ಮ ಹತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡಿದವ್ರಿಗೆ ಅದೇ ರೀತಿ ಅನುಭವಗಳಾಗಿದೆ. ಪಕ್ಕ ಯಾರು ಕರೆಕ್ಟಾಗಿ ನಾವು ಹೇಳಿದಂಗೆ ಯಾರು ಸಾಧನೆ ಮಾಡಿದಾರೋ, ನಾವು ಹೇಳಿದಂಗೆ ಮಾಡ್ಬೇಕು, ತಮ್ಮ ಸ್ವಂತ ಬುದ್ಧಿ ಉಪಯೋಗ ಮಾಡಬಾರ್ದು. ನಾವು ಹೇಳ್ದಷ್ಟು ಮಾಡಿದವರಿಗೆ ಅವ್ರಿಗೆ ಅನುಭವಗಳು ಆಗಿದ್ದಾವೆ. ಅವರು ಸಾಧನೆ ಮಾಡೋದ್ ಬಿಟ್ರೆ ಅದು ನಮ್ಮ ತಪ್ಪಲ್ಲ, ಅವ್ರ ತಪ್ಪು. ಕರೆಕ್ಟಾಗಿ ಸಾಧನೆ ಮಾಡಿದ್ರೆ ನಾವು ಹೇಳಿದ ಅನುಭವ ಆಗುತ್ತೆ. ಮತ್ತೆ ಇನ್ನೊಂದು ನಾನು ಅನ್ಕೊಂಡೆ, ನನಗೆ ಥರ್ಡ್ ಸ್ಟೆಪ್ ನಾನು ಮೊದ್ಲು ಮಾಡಿದ್ನಲ್ಲ, ಅವಾಗ ಕುಂಭಕ ನಿಲ್ತಾ ಇತ್ತಲ್ಲ, ಆ ಎನರ್ಜಿನೇ ನಾನು ಕಂಟಿನ್ಯೂಟಿ ಆಗಿ ಮಾಡಿದಿದ್ರೆ ಇಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಸಮಾಧಿಗೆ ಬರ್ತಾ ಇದ್ದೆ ಅಂತ ಫೀಲ್ ಆಗ್ತಾ ಇದೆ. ನನ್ಗೆ ಗೊತ್ತಾಗತ್ತೆ ನಾನು ಎಲ್ಲಿ ನಾನೇ ಸ್ವಲ್ಪ ಬ್ರೇಕ್ ಮಾಡೋದ್ರಿಂದ ಇದು ಸ್ವಲ್ಪ ನನ್ಗೆ ಅನುಭವಗಳು ಈ ತರ ಇದೆ ಅಂತ. ನಾನು ಸಾಧಕರಿಗೆ ಒಂದು ವಿಶೇಷ ಸೂಚನೆ ಏನಂದ್ರೆ, ನಮ್ಮ ಹತ್ರ ದೀಕ್ಷೆಗೆ ಬಂದು ದೀಕ್ಷೆ ತಗೊಂಡು ಹೋದ್ಮೇಲೆ ನಾವು ಶಕ್ತಿ ಕೊಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಸಾಧನೆನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಅದನ್ನ ಮತ್ತೆ ಎತ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ನಿಮ್ಮ ಸ್ವಂತ ಶಕ್ತಿ ಮೇಲೆ ಎತ್ಕೋಬೇಕಾಗತ್ತೆ, ಅದು ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಮುಂದೆ ಮಾಡೋಕ್ಕಾಗೋದಿಲ್ಲ. ಏನೇ ಕಷ್ಟ ಬರಲಿ, ಏನೇ ಬರಲಿ, ಹಿಡಿದ ಮೇಲೆ ಕೊನೆವರೆಗೂ ಬಿಡಬಾರ್ದು, ಮುಗಿಸೋವರೆಗೂ ಬಿಡಬಾರ್ದು. ಇದು ಒಂದು ಛಲ ನಿಮ್ಮಲ್ಲಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀರ ನೀವು. ಅವ್ರು ನೋಡಿ ಮಧ್ಯದಲ್ಲಿ ಬ್ರೇಕ್ ಮಾಡಿದಕ್ಕೆ ಆಮೇಲೆ ಎತ್ಕೊಳಕ್ ಎಷ್ಟು ಕಷ್ಟ ಆಗಿದೆ ಹೇಳಿ, ನಿಮ್ಗೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ. ಹೌದು, ನಾನು ಅನ್ಕೊಂಡೆ ನನಗೆ ಹಂಗ ಆಗ್ತಾ ಇದೆಯಲ್ಲ, ಇಷ್ಟು ಸ್ಟ್ರಾಂಗ್ ಇರೋನು, ಫಿಸಿಕಲಿ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರೋನ್ಗೆ ಈ ತರ ಸೈಕಾಲಜಿ ಎಲ್ಲ ಗೊತ್ತಿರೋನ್ಗೆ ಹೆಂಗ್ ಆಗ್ತಿದೆಯಲ್ಲ, ಮಾಮೂಲಿ ಜನಕ್ಕೆ ಹೆಂಗಾಗತ್ತೆ ಅಂತ ನಾನು ಇದ್ ಮಾಡ್ದೆ. ನಾನು ಹಂಗೂ ಹಠ ಬಿಡ್ಲಿಲ್ಲ, ಮಾಡ್ಲೇಬೇಕು ಅಂತ ಮಾಡ್ದೆ. ಯಾಕಂದ್ರೆ ಈಗ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ
ನಮ್ಮ ಹಿಂದೂಗಳ ಮೇಲೆ ಯಾವ ತರ ಅಟ್ಯಾಕ್ಗಳಾಗ್ತದೆ, ಯಾವ ತರ ಶೋಷಣೆಗಳಾಗ್ತಾ ಇದೆ ಅಂತ. ಫಸ್ಟ್ ಅದನ್ನೆಲ್ಲ ತಡಿಬೇಕು ಅಂದ್ರೆ ಫಸ್ಟ್ ನಾನು ಎಲ್ಲಾನು ಜ್ಞಾನ ತಿಳ್ಕೊಬೇಕು. ನಾನ್ ಫಸ್ಟ್ ಚೇಂಜ್ ಆದ್ರೆ, ನಾನ್ ಫಸ್ಟ್ ಎಲ್ಲ ತಿಳ್ಕೊಂಡಿದ್ರೆ ಎಲ್ಲಾರ್ಗು ಹೇಳ್ಬೋದಲ್ಲ, ನಾನು ಇದನ್ನ ಮಾಡ್ಲೇಬೇಕು ಅಂತ ಮಾಡೋದಕ್ಕೆ ಮತ್ತೆ ಕಮ್ ಬ್ಯಾಕ್ ಆಗಿ ಮತ್ತೆ ಟ್ರೈ ಮಾಡಿದೆ. ರಮಣ ಮಹರ್ಷಿಗಳ ಹತ್ರ ಒಬ್ರು ಬರ್ತಾರೆ, ಕೇಳ್ತಾರೆ, ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕಂತ ಇದ್ದೀನಿ, ಏನ್ ಮಾಡ್ಬೇಕು ನೀವು ಹೇಳಿ ಅಂತ ಕೇಳ್ತಾರೆ. ಅವಾಗ ರಮಣ ಮಹರ್ಷಿ ಹೇಳೋದು ಒಂದೇ, ಊಹ್ಯಮಾಯ್, ನೀನ್ ಯಾರು ಅಂತ ಮೊದಲು ತಿಳ್ಕೊ, ಬ್ರಹ್ಮಜ್ಞಾನಿ ಆಗು, ಆತ್ಮಜ್ಞಾನಿ ಆಗು, ಅದೇ ನೀನ್ ಸಮಾಜಕ್ಕೆ ಕೊಡಬೇಕಾದಂತ ದೊಡ್ಡ ದಾನ, ಕೊಡುಗೆ ಅಂತಂದು ಹೇಳ್ತಾರೆ. ಅಂದ್ರೆ ಆತ್ಮಜ್ಞಾನಿ ಆಗೋದೇ ದೊಡ್ಡ ಕೊಡುಗೆ ಇಲ್ಲಿ, ನಮ್ಮನ್ನ ನಾವು ತಿಳ್ಕೊಳೋದೇ ದೊಡ್ಡ ಕೊಡುಗೆ. ಆಮೇಲೆ ನೀವು ತಪೋಬಲ ಅರ್ಜಿಸಿದ ಮೇಲೆ ಸಮಾಜಕ್ಕೆ ದೇಶಕ್ಕೆ ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಮೊದಲು ಅರ್ಜನೆ ಮಾಡಿ ಆಮೇಲೆ ಹಂಚಿ. ಅರ್ಜನೆ ಏನು ಇಲ್ಲ, ಸುಮ್ಮನೆ ಹಂಚ್ತಿ ಬಾಯಲ್ಲಿ ಬರೇ ಮಾತಾಡ್ತಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ದೇಶಕ್ಕಾಗಿ ಧರ್ಮಕ್ಕಾಗಿ ದುಡಿಬೇಕಾದ್ರೆ ಮೊದಲು ಸಾಧನೆ ಮಾಡಬೇಕು. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಮಹಾನ್ ವ್ಯಕ್ತಿಗಳಾಗಿ ಹೋಗಿದ್ರು, ಅವರೆಲ್ಲ ಶಕ್ತಿ ಸಂಪಾದನೆ ಮಾಡಿ ಹಂಚಿ ಹೋಗಿದ್ದಾರೆ ಈ ಜಗತ್ತಿಗೆ. ರಾಮಕೃಷ್ಣ ಪರಮಹಂಸರಂತವ್ರು ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ರಮಣ ಮಹರ್ಷಿಗಳು ಅಂತವ್ರು ಆಗಿರ್ಬೋದು, ಅನೇಕ ಮಹಾತ್ಮರು, ಒಬ್ರಲ್ಲ ಇಬ್ರಲ್ಲ, ಸಾಯಿಬಾಬಾ ಅಂತವ್ರು ಆಗಿರ್ಬೋದು, ಅವರೆಲ್ಲ ತಪಸ್ಸು ಮಾಡಿ ಸಾಧನೆ ಮಾಡಿ ಗಳಿಸಿದ್ರು, ಆಮೇಲೆ ಜಗತ್ತಿಗೆ ಹಂಚಿಕೊಟ್ಟು ಹೋಗಿದ್ದಾರೆ. ಹಾಗೆ ನೀವು ಜಗತ್ತಿಗೆ ಏನಾದ್ರೂ ಕೊಡ್ಬೇಕು ಅಂತ ಇದ್ರೆ ಮೊದಲು ಸಾಧನೆ ಮಾಡಬೇಕು, ತಪಸ್ಸನ್ನ ಅರ್ಜನೆ ಮಾಡ್ಬೇಕು, ಗಳಿಸ್ಕೋಬೇಕು, ಆಮೇಲೆ ಹಂಚಬೇಕು. ಏನೇ ಇಲ್ಲದೆ ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಬಾಯಲ್ಲಿ ಮಾತಾಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ, ಬಾಯಿ ಮಾತಿನಿಂದ ಯಾವ ಕೆಲಸ ಆಗೋದಿಲ್ಲ. ನೀವು ಸಾಧನೆ ಮಾಡಿದ್ರೆ ಮಾತ್ರ ಏನಾದ್ರೂ ಆಗಕ್ ಸಾಧ್ಯ ಅಲ್ವಾ? ಹೌದು ಗುರುಗಳೇ. ಈಗ ಯಾಕಂದ್ರೆ ನನ್ನ ಹಿಂದೂ ಸನಾತನ ಧರ್ಮದ ಬಗ್ಗೆ, ಸನಾತನ ಧರ್ಮದ ಧಾರ್ಮಿಕವಾಗಿ ಬದುಕೋದು ಅಂದ್ರೆ ಒಂದೇ, ದೇಶಕ್ಕಾಗಿ ಬದುಕೋದು ಅಂದ್ರು ಒಂದೇ. ಇದನ್ನ ಕೇಳಿದ್ದ ಸುಭಾಷ್ ಚಂದ್ರ ಬೋಸ್ ಅವರು ಈ ವಿವೇಕಾನಂದ್ರದ ಇದೆಲ್ಲ ಹೋದಾಗ ಸುಮಾರು ಜನ ಕ್ರಾಂತಿಕಾರಿಗಳು ಚೇಂಜ್ ಆಗಿದ್ದು ವಿವೇಕಾನಂದ್ರಿಂದನೇ. ಯಾಕಂದ್ರೆ ಫಸ್ಟ್ ಯೋಗಿ ಆಗೋ ಮೊದ್ಲು ಇನ್ನೊಬ್ರಿಗೆ ಉಪಯೋಗಿ ಆಗ್ಬೇಕು ಅಂತ ಹೇಳಿದ್ದು. ಯಾಕಂದ್ರೆ ತಮೋಗುಣ ಜಾಸ್ತಿ ಇತ್ತು ಅವರಲ್ಲೆಲ್ಲ, ನಮ್ಮ ದೇಶ ಜನಕ್ಕೆ. ಅವ್ರನ್ನೆಲ್ಲ ರಜೋಗುಣಕ್ಕೆ ತಂದ್ರು. ರಜೋಗುಣದಿಂದ ಸಾತ್ವಿಕಕ್ಕೆ ಚೆನ್ನಾಗಿ ಆಕ್ಟಿವ್ ಆಗ್ತಾ ಇರ್ಬೋದು ಅಂತ ವಿವೇಕಾನಂದ್ರ ಕಾನ್ಸೆಪ್ಟ್. ಸೊ ನಮ್ಗೆ ಅಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ನೀವೊಂದು ಅನುಶಾಸನ ಕೊಟ್ಟು ಅದಕ್ಕೆ ಆದಂತ ಚೌಕಟ್ಟು ಮಾಡಿ ಕರೆಕ್ಟ್ ಪ್ರಾಪರ್ ವೇ ಕೊಟ್ಟಿದ್ದೀರಾ. ಇದ್ರಲ್ಲಿ ಮಾಡಿದ್ರೆ 100% ನಿಮ್ಗೆ ಒಂದು ಮುಕ್ತಿ ಗ್ಯಾರಂಟಿ. ಕರೆಕ್ಟ್ ಆಗಿ ನೀವು ಹೇಳಿದ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಇದಾಗತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ ಇದ್ದೀನಿ. ಅಲ್ಲ, ಈಗ ನಾವು ಒಂದು ಅನುಶಾಸನ ಅಂತ ಹಾಕಿ ಕೊಡ್ತೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಕೈಕಾಲು ಮುಖ ತಕೊಂಡು ಪ್ರಾಣಾಯಾಮ ಮಾಡಬೇಕು, ಸ್ನಾನ ಮಾಡಿ ದೇವಿ ಪೂಜೆ ಮತ್ತು ಪಾರಾಯಣ ಮಾಡಬೇಕು, ಆಮೇಲೆ ಗಾಯತ್ರಿ ಮಂತ್ರ ಜಪ ಮಾಡಬೇಕು. ಇದೆಲ್ಲ ನಾವು ಹೇಳಿದ್ವಿ. ಕುಂತ್ಕೊಂಡ್ರು, ನಿಂತ್ಕೊಂಡ್ರು, ಎದ್ರು, ಮಲಗಿದ್ರು ಗಾಯತ್ರಿ ಜಪ ಮಾಡ್ತಾ ಇರಬೇಕು. ನೀವು ಜಾಬ್ ಮಾಡ್ತಾ ಇದ್ರು, ಎಲ್ಲಿ ಹೋಗ್ತಾ ಇದ್ರು, ಬರ್ತಾ ಇದ್ರು, ಗಾಯತ್ರಿ ಜಪ ಮಾಡ್ತಾ ಇರಬೇಕು. ಇದೆಲ್ಲ ಒಂದು ಅನುಶಾಸನ ಹಾಕಿಕೊಟ್ಟಿದ್ದೀವಿ. ಸಂಜೆ ಜ್ಞಾನ ಸಿಂಧು ಅಧ್ಯಯನ ಮಾಡಬೇಕು, ಅರ್ಥ ಮಾಡ್ಕೊಂಡು ಓದಬೇಕು. ದೇವಿ ಪಾರಾಯಣ ಆಗಿರ್ಬೋದು, ಜ್ಞಾನ ಸಿಂಧು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಬೇಕು. ಶ್ವಾಸದ ಮೇಲೆ ಗಮನ ಇಟ್ಟು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಇದೆಲ್ಲ ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ನಾವು ತಿಳಿಸ್ಕೊಟ್ಟಿದ್ದೇವೆ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತದ್ದು. ಇದನ್ನ ನಿರಂತರ ನೀವು ಮಾಡ್ಕೊಂತ ಹೋದ್ರೆ ಅದು ನಿಮ್ಗೆ ಅಭ್ಯಾಸ ಆಗಿಬಿಡುತ್ತೆ. ಅದು ಏನು ಸ್ಪೆಷಲ್ ಅನ್ಸೋದಿಲ್ಲ ನಿಮ್ಗೆ, ಅದೇ ಅಭ್ಯಾಸ ಆಗಿಬಿಡುತ್ತೆ. ಅವಾಗ ಚಿತ್ತವೃತ್ತಿ ನಿರೋಧ ಅಂಬೋದು ಆಟೋಮೆಟಿಕಲಿ ನಿಮ್ಮಲ್ಲಿ ಆಗುವಂಥದ್ದು. ಅದು ಆಟೋಮೆಟಿಕ್. ಈಗ ಅಧ್ಯಾತ್ಮ ಅಂದ್ರೆ ಹೊರಗಡೆ ಪರಿವರ್ತನೆ ಅಲ್ಲ. ಅಧ್ಯಾತ್ಮ ಅಂಬೋದು ನಮ್ಮ ಒಳಗಡೆಯಿಂದ ಆಗುವಂತ ಬದಲಾವಣೆ, ಪರಿವರ್ತನೆನೇ ಅಧ್ಯಾತ್ಮ. ನಾವು ಚೇಂಜ್ ಆಗ್ಬೇಕು, ಒಳಗಡೆಯಿಂದ ಚೇಂಜ್ ಆಗ್ಬೇಕು, ಆತ್ಮ ಬಲಿಷ್ಠ ಆಗ್ಬೇಕು, ಬುದ್ಧಿ ಬಲಿಷ್ಠ ಆಗ್ಬೇಕು, ಮನಸ್ಸು ಬಲಿಷ್ಠ ಆಗ್ಬೇಕು. ಭಯ ಅಂದ್ರೆ ಏನೋ ಗೊತ್ತಾಗಬಾರ್ದು, ಹೆದರ್ಬಾರ್ದು, ಯಾರಿಗೂ ಹೆದರ್ಬಾರ್ದು. ಆ ಒಂದು ಸಾಮರ್ಥ್ಯ, ಆ ಒಂದಿದು ಈ ಸಾಧನೆ ಮಾಡೋದ್ರ ಮೂಲಕ ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ಅಷ್ಟೇ ಅಲ್ಲ, ಏಕಾಗ್ರತೆ ಸಿದ್ಧಿ ಆಗುತ್ತೆ. ನೀವು ಯಾವುದೇ ಬೇಕಾದ್ರೆ ಕಾಂಪಿಟೇಷನ್ ಎಕ್ಸಾಮ್ ಫೇಸ್ ಮಾಡ್ಬೋದು ಏಕಾಗ್ರತೆ ಸಿದ್ಧಿ ಆದ್ರೆ. ಜೀವನದಲ್ಲಿ ಏನ್ ಬೇಕಾದ್ರೂ ನೀವು ಸಾಧಿಸ್ಬೋದು. ಏಕಾಗ್ರತೆ ಇಲ್ಲದೆ ಏನು ಮಾಡಕ್ಕಾಗೋದಿಲ್ಲ. ಅದು ಬೇಕು. ಏಕಾಗ್ರತೆ ಇದ್ರೆ ನೀವು ಎಂತ ಕಾಂಪಿಟೇಷನ್ ಎಕ್ಸಾಮ್ ಇರಲಿ ಫೇಸ್ ಮಾಡ್ತೀರಾ, ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀರಾ, ಎಂತ ಜಾಬ್ ಬೇಕಾದ್ರೂ ಪಡಿತೀರಾ, ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀರಾ. ಸೂರ್ಯನ್ಗೂ ಮತ್ತೆ ಭೂಮಿಗೂ ಎಷ್ಟು ಅಂತರ ಇದೆ ಅನ್ನೋದು ಆ ಪ್ರಾಚೀನ ಕಾಲದಲ್ಲೇ ನಮ್ಗೆ ಹೇಳಿದ್ದು ನಾವು ಹನುಮಾನ್ ಚಾಲಿಸದೆಲ್ಲ ನೋಡಿದೀವಿ. ಇವರು ಈ ಧ್ಯಾನಗಳು, ಈ ಸಾಧನೆಗಳೆಲ್ಲ ಋಷಿಗಳು ಮುಟ್ಟಿರುವಂತದ್ದು, ಅವ್ರುಗಳು ಮಾಡಿರುವಂತದ್ದು. ಅದು ನೀವು ಇಡೀ ಬೇರೆ, ನಾ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರಾದ್ರೂ ಆರ್ಗ್ಯೂ ಮಾಡ್ಬೋದು, ಬೇರೆ ಯಾವ ಧರ್ಮದಲ್ಲೂ ನಿಮ್ಗೆ ಈ ತರ ಸಿಗಲ್ಲ. ನೀವು ಇದನ್ನ ಡೀಪ್ ಆಗಿ ಇಳಿತಾ ಹೋದ್ರೆ ಇದೇ ಸೈನ್ಸ್ ಅಲ್ಲಿ ಹೇಳುತ್ತೆ. ನೀವು ಫಸ್ಟ್ ಪ್ರತ್ಯಕ್ಷ ಪ್ರಮಾಣ ಅದೆಲ್ಲ ಹೇಳ್ತಲ್ಲ, ಅದೇ ತರ ನೀವು ದೇವ್ರು ಅಂದ್ರೆ ಸುಮ್ನೆ ವಿಗ್ರಹದಲ್ಲಿಲ್ಲ, ಅದೆಲ್ಲ ಅನುಭವ ಮಾಡ್ಬೇಕಾಗಿರುವಂತದ್ದು ಅಂತ ಹೇಳುವಂತ ಯೋಗ ಪರಂಪರೆ ನಮ್ದೆಲ್ಲ. ಸೊ ನಾವು ನಮ್ಮ
ಪೂರ್ವಜರು ಹೇಳಿರೋಂಥದ್ದು, ಋಷಿಮುನಿಗಳ ಹೇಳಿರೋಂಥದ್ದನ್ನ ಬಿಟ್ಟು ಯಾವ್ದಾವ್ದಿಂದನೋ ಹೋಗ್ತಾ ಇದೀವಿ, ಯಾವ್ಯಾವ ಧರ್ಮದಿಂದನೋ ಹೋಗ್ತಾ ಇದೀವಿ. ನಿಮ್ ಕಣ್ಮುಂದೆ ಇರೋದು ನಿಮ್ಮ ಮನೆಯವರನ್ನೇ, ನಿಮ್ ಮನೇಲಿ ಹೇಳೋಂಥದ್ದೇ ನೀವು ಮಾಡ್ತಾ ಇಲ್ಲ. ಸೊ ನೀವು ಅದು ಮಾಡಿದ್ರೆ ಇದು ಪಕ್ಕಾ ನಿಮ್ಗೆ ವರ್ಕ್ ಆಗತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ಭಾರತದಲ್ಲಿ ಇದ್ದ ಜ್ಞಾನಿ, ನೀವು ಇವಾಗ ಪ್ರತಿಯೊಂದು ಶಿಲೆಗಳನ್ನ ನೋಡ್ಬೋದು. ಶಿಲೆಯಿಂದ ಕೆತ್ತಿರುವಂತ, ಅಳಿಸಿರುವಂತ ಚಾಲುಕ್ಯರ ಒಂದು ದೇವಸ್ಥಾನಗಳಿರ್ಬೋದು, ಆಗಿನ ಕಾಲ ಟೆಕ್ನಾಲಜಿಗಳು ನೋಡ್ಬೋದು. ಅದೆಲ್ಲ ಅಷ್ಟೇ ಯಾಕೆ ಮಾಡೋದಕ್ಕೆ ಕಾರಣ ಈಗ ಮಹಾರಾಷ್ಟ್ರದಲ್ಲಿ ಕೈಲಾಸ ಇದನ್ನ ಕೆತ್ತಿದಾರಲ್ವಾ, ಬಂಡೆ ಇದನ್ನೇ ಗುಡ್ಡನೆ ಕೆತ್ತಿದಾರೆ ಅಲ್ವಾ, ಎಂತ ಟೆಕ್ನಾಲಜಿ ಅದು. ಹೌದು, ಚಾಲುಕ್ಯ ಎಲ್ಲೂರ ಅಜಂತ ಎಲ್ಲೋರಾದಲ್ಲಿ. ಹೌದು, ಅಂದ್ರೆ ನಾವು ಹಿಂದೂಗಳಿಗೆ ಜ್ಞಾನ ಇಲ್ಲ ಹಂಗೆ ಹಿಂಗಂತ ಎಷ್ಟೋ ಸಾವಿರ ವರ್ಷಗಳಿಂದನೇ ಆ ಟೆಕ್ನಿಕ್ ಎಲ್ಲಿದ್ದ ಬಂತು, ಗುಡ್ಡನೆ ಕೆತ್ತಿರುವಂತದ್ದು. ನಮ್ಮ ಏನ್ ಹೇಳ್ತೀವಿ, ಅದು ಏನ್ ಹೇಳ್ತೀವಿ ಇದ್ ಹೇಳ್ತೀವಲ್ಲ, 6 ಶಾಸನಗಳಿದೆಯಲ್ಲ, 6 ಶಾಸ್ತ್ರಗಳು, ಷಡ್ದರ್ಶನಗಳು. ಪ್ರಥಮ ಬಾರಿಗೆ ಒಂದು ಅಣುನ ವಿವರಣೆ ಮಾಡಿಸಿದ್ದು ನಮ್ ಕಣದ ಮಹರ್ಷಿಗಳು. ಅವ್ರನ್ನ ನಾವು ಇವತ್ತು ಸೈಂಟಿಸ್ಟ್ ಅಂತ ಹೇಳಲ್ಲ, ಅವ್ರನ್ನ ನಾವು ಸೈನ್ಸ್ ಬಗ್ಗೆ ಒಪ್ಕೊಳ್ಳಲ್ಲ. ಇವತ್ತು ಯಾರನ್ನೋ ಬೇರೆಯವ್ರನ್ನ, ವೆಸ್ಟರ್ನ್ ಅವ್ರನ್ನ ಹೇಳ್ತೀವಿ. ನಮ್ಮಲ್ಲಿ ವಾದ ಅಂದ್ರೆ ಏನು, ಜಲ್ಪ ಅಂದ್ರೆ ಏನು, ಅದೆಲ್ಲ ಅಂತ ತರ್ಕಗಳಂದ್ರೆ ಏನು, ತರ್ಕಶಾಸ್ತ್ರ, ಇಂಥಗಳನ್ನೆಲ್ಲ ಹೇಳಿದ ಪರಂಪರೆ ನಮ್ದು. ಅದನ್ನೆಲ್ಲ ನಾವು ನೋಡೋದೇ ಇಲ್ಲ, ಯಾಕಂದ್ರೆ ಮೆಕಾಲೆ ಎಜುಕೇಶನ್ ಸಿಸ್ಟಮ್. ಸೊ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಫಸ್ಟ್ ನಿಮ್ಮನ್ನ ನೀವು ತಿಳ್ಕೊಬೇಕು. ಅದನ್ನೆಲ್ಲ ತಿಳ್ಕೊಂಡಾಗ ನಿಮ್ಗೆ ಆಟೋಮೆಟಿಕ್ಲಿ ಆ ಋಷಿಗಳೇನ್ ಹೇಳ್ತಾ ಇದಾರೆ, ದರ್ಶನಗಳೇನ್ ಹೇಳ್ತಾ ಇದಾವೆ, ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಷಡ್ ದರ್ಶನಗಳು ಮೊದಲು ಓದ್ಬೇಕು. ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಸಾಂಖ್ಯ, ಇವೆಲ್ಲ ಹೋಗ್ಬೇಕು. ಷಡ್ ದರ್ಶನಗಳನ್ನ ಅಧ್ಯಯನ ಆಗ್ಬೇಕು. ಹೌದು, ಜಗತ್ತು ಬ್ರಹ್ಮಾಂಡ ಅಂದ್ರೆ ಏನೋ, ಜಗತ್ತು ಅಂದ್ರೆ ಏನೋ, ಅಲ್ಲಿ ಜ್ಞಾನ ಸಿಗುತ್ತೆ ನಿಮ್ಗೆ. ಜಗತ್ತಿನ ಬ್ರಹ್ಮಾಂಡದ ಜ್ಞಾನ ಸಿಗುತ್ತೆ. ನಮ್ ಜನಗಳೇನಂದ್ರೆ 4 ಯೋಗದಲ್ಲಿ ಒಂದು ಭಕ್ತಿ ಯೋಗದನ್ನೇ ತಿಳ್ಕೊಬಿಟ್ಟು ಅದ್ರಲ್ಲೇ ಮುಳುಗಿ ಎಲ್ಲಾನು ಹೊರಟೋಗ್ತಾರೆ. ಜ್ಞಾನ ಯೋಗ ಬಿಟ್ಬಿಡ್ತಾರೆ. ಅದ್ರಲ್ಲಿ ಫಲ ಸಿಕ್ಲಿಲ್ಲ ಅಂದ್ರೆ ಜ್ಞಾನ ಯೋಗಕ್ಕೆ ಬರ್ಬೇಕು, ಅಲ್ಲಿಲ್ಲ ಅಂದ್ರೆ ಮತ್ತೆ ಇದು ಕರ್ಮ ಯೋಗಕ್ಕೆ ಬರ್ಬೇಕು. ಅಲ್ಲೂ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ರಾಜಯೋಗದಲ್ಲಂತೂ ಹಾಗೆ ಆಗುತ್ತೆ. ನೀವು ಅದು ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು ಇದೆಲ್ಲ ನಿಮ್ಗೆ ಇದೇ ಸುಮ್ನೆ ಏನೋ ಬುರುಡೆ ಹೇಳೋದು ಆತರ ಎಲ್ಲ ಇಲ್ಲ. ನೀವು ಬಂದು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಇದೇನ್ ಕಷ್ಟನೂ ಅಲ್ಲ, ಸುಲಭನೂ ಇಲ್ಲ, ಆರಾಮ್ಸೆ ಮಾಡ್ಬೋದು. ನೀವು ಛಲ ಇರ್ಬೇಕು, ನೀವೇನಾಗ್ಬೇಕು ಅನ್ನೋದು ನಿಮ್ಗೆ ಮೊದಲೇ ಕ್ಲಿಯರ್ ಪಿಕ್ಚರ್ ಇರ್ಬೇಕು. ಅನುಶಾಸನಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ನಿಮ್ ಜೀವನದಲ್ಲಿ ಏನೇ ಕಷ್ಟ ಇರ್ಲಿ ಅದರಿಂದ ಹೊರಗಡೆ ಬರ್ತಾರೆ, ದಾರಿ ಸಿಗುತ್ತೆ. ಏನೇ ಸಮಸ್ಯೆ ಇರ್ಲಿ ಅದರಿಂದ ಹೊರಗಡೆ ಬರಕ್ಕೆ ಇದರಲ್ಲದೆ ಮಾರ್ಗ ಇದೆ. ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ರೆ, ಏಕಾಗ್ರತೆ ಸಿದ್ಧಿ ಆಗ್ತಾ ಇಲ್ಲ ಅಂದ್ರೆ, ಯಾವ್ದಾದ್ರು ಕಾಂಪಿಟೇಷನ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕು ಅಂದ್ರೆ, ಒಳ್ಳೆ ಜಾಬ್ ಪಡ್ಕೋಬೇಕು ಅಂದ್ರೆ, ನೀವು ಇದನ್ನ ಯೋಗವನ್ನ ಮಾಡಿ ಏಕಾಗ್ರತೆ ಸಿದ್ಧಿ ಮಾಡಿಕೊಳ್ಳಿ, ಮುಂದೆ ಏನ್ ಬೇಕಾದ್ರೂ ಸಾಧಿಸಬಹುದು. ಹೌದು, ಫಸ್ಟ್ ಎಲ್ಲ ಈ ವೇದಗಳೆಲ್ಲ ಒಂದೇ ಇತ್ತು, ಅದೆಲ್ಲ ಒಂದೇ ಒಬ್ರೇ ಬಾಯಲ್ಲೇ ಹೇಳ್ತಾ ಇದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಪ್ರಾಣಾಯಾಮ, ಧ್ಯಾನನೇ ಕಾರಣ. ಸೊ ಈ ಧ್ಯಾನ ಅದಲ್ದೇನೆ ನಿಮ್ಗೆ ಕಣ್ಣು ಕಾಣದೇ ಇರುವಂತ ಎಲ್ಲ ಎಷ್ಟೋ ಶಕ್ತಿಗಳು ಕಾಣುತ್ತವೆ ಅಂತ ವಿವೇಕಾನಂದರನ್ನು ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ಅನುಭವ ಮಾಡ್ಬೇಕು ಅಂದ್ರೆ ಯೋಗ ಒಂದೇ ಮಾರ್ಗ. ಬುದ್ಧರು ಅದೇ ಹೇಳಿದ್ದು, ಬೌದ್ಧರು ಅದೇ ಹೇಳಿದ್ದು, ಜೈನಿಸಮಲ್ಲೂ ಅದೇ ಹೇಳಿದ್ದು. ಮೂಲ ಇರೋ ಹಿಂದೂ ಧರ್ಮ ಇವರಿಂದನೇ ತಗೊಂಡೋಗಿದ್ದು, ಹಿಂದೂ ಧರ್ಮದ ಕವಲುಗಳಾಗಿರೋದು ಇವರೆಲ್ಲ. ಸೊ ಮೂಲ ಇದ್ರಲ್ಲೇ ನಿಮ್ಗೆಲ್ಲ ಗೊತ್ತಾಗತ್ತೆ. ಸನಾತನ ಧರ್ಮವೇ ಜೈನ ಧರ್ಮಕ್ಕೂ ಮೂಲ, ಬೌದ್ಧ ಧರ್ಮಕ್ಕೂ ಮೂಲ. ಎಲ್ಲಾ ಮತಗಳಿಗೆ ಮೂಲ ಸನಾತನ ಧರ್ಮನೇ. ಎಲ್ಲ ಇದರಿಂದ ತಗೊಂಡೋಗಿ ಬೇರೆ ಬೇರೆ ಪಂಗಡ ಮಾಡ್ಕೊಂಡಿದ್ದಾರೆ. ಸನಾತನ ಧರ್ಮ ಎಲ್ಲದಕ್ಕೂ ಮೂಲ ಬುನಾದಿ, ಅದು ಬಿಟ್ಟು ಬೇರೆ ಏನು ಇಲ್ಲ. ಹೌದು, ಯಾಕಂದ್ರೆ ಎಲ್ಲಾ ನ್ಯೂಸ್ ಅಲ್ಲೆಲ್ಲ ನಾವು ಕೇಳ್ತಾ ಇರ್ತೀವಿ ಸನಾತನ ಧರ್ಮನ ಹಾಳು ಮಾಡ್ಬಿಡ್ಬೇಕು ಅಂದ್ರೆ. ಸಚ್ಚಿದಾನಂದನ ಹಾಳು ಮಾಡಕ್ ಆಗತ್ತಾ? ಅದು ಸಾಧ್ಯನೇ ಇಲ್ಲ. ಪ್ರಪಂಚ ನಾವು ನೀವು ಈ ಪಂಚಭೂತಗಳು ಹೋದ್ರುನು ಕೊನೆಗೆ ಉಳಿಯುವಂತದ್ದೇ ಈ ಸಚ್ಚಿದಾನಂದ. ಅದನ್ನೇ, ಅದು ಸಚ್ಚಿದಾನಂದ ಅದಂದ್ರೆ ಅಳಿಯೋದೇ ಇಲ್ಲ, ಅದು ಅದೇ ಬೇಸ್ ಮೆಟೀರಿಯಲ್. ಸೈನ್ಸ್ ಹೇಳೋದೇನಂತ, ಈಗ ಒಂದು ವಸ್ತುನ ಸೃಷ್ಟಿ ಮಾಡಕ್ ಹೋಗಲ್ಲ, ನಾಶನೂ ಮಾಡಕ್ ಆಗಲ್ಲ, ಅದನ್ನ ಪರಿವರ್ತನೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಿಂದೂ ಧರ್ಮ ನೀವು ಹಳೆದಾಗಿ ಹಿಂದೆ ಹೋದಾಗ್ಲೂ ನಿಮ್ಗೆ ಅರ್ಥ ಆಗೋದು ಅದೇನೆ. ಏನಂದ್ರೆ ನೀವು ಜನ್ಮಾಂತರಗಳನ್ನ ಹೇಳ್ತಾರಲ್ವಾ, ಅದು ಏನಂದ್ರೆ ನೀವು ಒಂದು ಆತ್ಮನ ಚೇಂಜಸ್ ಮಾಡ್ಬೋದು ಹೊರತು ಅದನ್ನ ನಾಶನೂ ಮಾಡಕ್ ಆಗಲ್ಲ. ಶರೀರ ಚೇಂಜ್ ಆಗತ್ತೆ, ಆತ್ಮ ಅದೇ ಇರುತ್ತೆ, ಶರೀರ ಚೇಂಜ್ ಆಕ್ಯಂತ ಹೋಗುತ್ತೆ. ಹೆಣ್ಣಿದ್ದದ್ದು ಗಂಡ ಆಗ್ಬೋದು, ಗಂಡ ಇದ್ದದ್ದು ಹೆಣ್ಣು ಆಗ್ಬೋದು. ಅದನ್ನೇ ಪ್ರಳಯ ಅನ್ನೋ ಒಂದು ಇದ್ರಲ್ಲೂ ಹೇಳ್ತಾರೆ, ಆತರನು ಅರ್ಥ ಮಾಡ್ಕೋಬಹುದು. ಆತರ ಒಂದು ಅದ್ಭುತವಾದ ನಾಲೆಡ್ಜ್ ಗಳೆಲ್ಲ ಇರೋದೇ ಭಾರತದಲ್ಲೇ, ಪ್ರತಿಯೊಂದನು ತಗೊಂಡೋಗಿರೋದೇ ಭಾರತದಿಂದ. ಇದನ್ನೆಲ್ಲ ಕೇಳಿದ್ದ ಮ್ಯಾಕ್ಸ್ ಮುಲ್ಲರ್ ಏನೇನೋ ರೂಮರ್ಸ್ ಬರೀತಾನೆ, ಬಟ್ ಕೊನೆ ಕಾಲದಲ್ಲಿ ಮ್ಯಾಕ್ಸ್ ಮುಲ್ಲರ್ ಅವನ ಲೈಫ್ ಲಾಂಗು ನಾನು ಸತ್ರೆ ನಾನು ವೈದಿಕವಾಗೇ ಸಾಯ್ಬೇಕು ಅಂತ, ಅವನು ಪ್ರಾಣ ಕೊನೆ ಉಸಿರು ಇರೋ ತನಕನೂ ಅದೇ ತರ ಬದುಕ್ತಾನೆ. ಅವರು ನಮ್ಮನ್ನ ಬಿಡಿಸ್ಬಿಡ್ತಾರೆ, ಈಗ ಅವರು ಚೆನ್ನಾಗಿ ಉದ್ಧಾರ ಆಗೋದನ್ನ ನೋಡ್ತಾರೆ.
ಸೊ ನಾವು ಕೇಳ್ದವ್ರು ಕೋತಿ ಕೇಳ್ತಾರ ಏನೇನೋ ಮಾಡಕ್ ಹೋಗಿ ಎಲ್ಲ ಎಡವಟ್ ಮಾಡ್ಕೊಂಡು ನಮ್ ತನ ನಾವು ಬಿಟ್ಬಿಡ್ತೀವಿ. ಈ ಸನಾತನ ಧರ್ಮದಲ್ಲಿ ಇರುವಷ್ಟು ಈ ಅಮೂಲ್ಯ ಯಾವ ಬೇರೆ ಧರ್ಮ ಮತಗಳಲ್ಲಿ ಎಲ್ಲಿ ಸಿಗೋದಿಲ್ಲ, ಎಲ್ಲಿ ಸಿಗೋದಿಲ್ಲ. ಏನನ ಇತ್ತು ಅಂದ್ರೆ ನಮ್ಮಿಂದ ತಗೊಂಡು ಹೋಗಿರೋದೇ, ಅದು ಬಿಟ್ರೆ ಸ್ವಂತ ಎಲ್ಲಿ ಇಲ್ಲ. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಸಾಕ್ಷಿಗೆ ಹನುಮಾನ್ ಚಾಲೀಸ ಇದೆ, ತುಂಬಾ ಇದೆ. ಈ ನೀವು ಅದನ್ನ ನೀವು ಹೋಗಿ ಎಷ್ಟೋ ಹಳೆ ಟೆಂಪಲ್ ಗಳು ನೋಡ್ರೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಕಷ್ಟವಾಗಿ ಎಷ್ಟು ತೀಕ್ಷ್ಣವಾಗಿ ಕೆತ್ತಿದ್ದಾರೆ ಸೋಮನಾಥೇಶ್ವರ, ಸುಮಾರು ಚಾಲುಕ್ಯ ಅದರಲ್ಲೇ ಅದನ್ನ ಮಾಡ್ಲಿ ಸಾಕು ನೋಡೋಣ. ಈ ಆಯಸ್ಕಾಂತಗಳ ಬಗ್ಗೆ ಎಲ್ಲ ವೆಸ್ಟರ್ನ್ ಅವ್ರು ಹೇಳಿದ್ದು ಅಂತ ಅನ್ಕೊಂಡ್ವಿ, ಬಟ್ ಅದೆಲ್ಲ ನಮ್ ದೇವದಲ್ಲಿ ಯಾವತ್ತೂ ಅಡಾಪ್ಟ್ ಮಾಡ್ಕೊಟ್ವಿ, ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ನಾವು ತಂದ್ಕೊಟ್ವಿ ಅಂತ ಹೇಳಿದ್ರಷ್ಟೇ ಗುರುಗಳು. ಈ ದೇಶಕ್ಕೆ ಆಕ್ರಾಂತರು ಬಂದೇ ಇದನ್ನೆಲ್ಲ ಗೊಂದಲ ಮಾಡಿಸಿರೋದು. ಮತ್ತೆ ಗುರುಕುಲಗಳು ಆಗ್ಬೇಕು, ಮತ್ತೆ ಷಡ್ ದರ್ಶನಗಳ ಅಧ್ಯಯನ ಆಗ್ಬೇಕು, ಆಮೇಲೆ ರಾಮಾಯಣ, ಮಹಾಭಾರತ, ಉಪನಿಷತ್ತು, ಭಗವದ್ಗೀತೆ ಇದೆಲ್ಲ ಅಧ್ಯಯನ ಆಗ್ಬೇಕು. ಜ್ಞಾನ ಸತ್ಯ ಏನಂತ ಜಗತ್ತಿಗೆ ಗೊತ್ತಾಗ್ಬೇಕು. ಕೌಟಿಲ್ಯನ ಅರ್ಥಶಾಸ್ತ್ರ ಅದು ಅಧ್ಯಯನ ಆಗಬೇಕು. ಆಮೇಲೆ ವೈದ್ಯಶಾಸ್ತ್ರಗಳು ಇದ್ದಾವೆ, ಚರಕ ಮಹರ್ಷಿ ಇವರೆಲ್ಲ ಆಯುರ್ವೇದ ಗ್ರಂಥಗಳು ಇವೆಲ್ಲ ಅಧ್ಯಯನ ಆಗಬೇಕು. ನಾಗಾರ್ಜುನ ಬರೆದಿರುವಂತ ಗ್ರಂಥ ಇದೆ, ರಸಾಯನಶಾಸ್ತ್ರ, ಅವೆಲ್ಲ ಅಧ್ಯಯನ ಆಗಬೇಕು. ಜಗತ್ತಿಗೆ ಅದರ ಉತ್ತರ, ಅದ್ರ ಬಗ್ಗೆ ಸಂಶೋಧನೆ ಆಗ್ಬೇಕಾಯ್ತು ಈ ದೇಶದಲ್ಲಿ. ಅದ್ರ ಬಗ್ಗೆ ಸಂಶೋಧನೆ ಆಗ್ತಾ ಇಲ್ಲ. ಆದ್ರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಫಾರಿನ್ಗೆ ಹೋಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಓದಕ್ ಹೋಗ್ತಾರೆ, ಅಲ್ಲಿ ಏನು ಸಿಗೋದಿಲ್ಲ ಇವ್ರಿಗೆ. ಯಾಕಂದ್ರೆ ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಚರಕ ಮಹರ್ಷಿ ಅವರು ಒಂದು ಯುದ್ಧದಲ್ಲಾದ ಒಬ್ಬನ್ಗೆ ಗಾಯನ ಒಂದು ಬರ್ನ್ ಆಗಿರೋದು, ಕಟ್ ಆಗಿರೋದು, ಇನ್ನೊಬ್ರದ್ದು ಚರ್ಮ ತೆಗೆದು ಹಾಕಿ ಫಿಕ್ಸ್ ಮಾಡಿರೋದು ಇವರು. ಇದನ್ನ ತಕೊಂಡೋಗಿದ್ ವೆಸ್ಟರ್ನು ಹೇಳಿದ್ರಲ್ಲ ಅವರು ಯೂನಿವರ್ಸಿಟಿಲಿ, ಅವರು ಅದನ್ನೇ ಹೇಳ್ತಾರೆ. ನಾನು ಸ್ವಲ್ಪ ಟೈಮ್ ತಗೋತೀನಿ, ಬೇಜಾರ್ ಮಾಡ್ಕೊಬಿಡಿ ಸ್ವಲ್ಪ, ಯಾಕಂದ್ರೆ ಇದನ್ನೆಲ್ಲ ತಿಳ್ಕೊಬೇಕು. ಯಾಕಂದ್ರೆ ನಾವು ಎಲ್ಲ ಮೌಢ್ಯದಲ್ಲಿದ್ದೀವಿ, ಯಾರೋ ಬೇರೆ ದಕ್ಷಿಣದಿಂದ ಪಶ್ಚಿಮದಿಂದ ಬಂದು ಎಲ್ಲ ಕೊಟ್ರು ಅಂತ. ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಅಂತದ್ನ ಮಾಡೋದನ್ನ ಹೇಳ್ಕೊಟ್ಟಿದ್ದು ಚರಕ ಮಹರ್ಷಿ. ಆಯುರ್ವೇದದಲ್ಲೇ ಪ್ರತಿಯೊಂದು ಈಗಿನ ಕಾಲದಲ್ಲಿ ಏನ್ ಸರ್ಜರಿ ಟೂಲ್ಸ್ ಗಳು ಯೂಸ್ ಮಾಡ್ತೀವಿ ಅದೆಲ್ಲ ಅವಾಗ್ಲೇನೆ ಬರ್ದಿಟ್ಟಿದ್ರು, ಅವಾಗ್ಲೇನೆ ಇಂಥದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಮತ್ತೆ ಮಲೇರಿಯಾ ಬರುವಂತದ್ದು ಒಂದು ಮಶಕದಿಂದ ಅಂತ ಹೇಳಿದ್ದು ಮಹರ್ಷಿಗಳು, ಅದನ್ನೆಲ್ಲ ಹೇಳಿ ನಮ್ಮ ಇನ್ನು ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಅಂತದಲ್ಲೇ. ಅದನ್ನೆಲ್ಲ ಮುಚ್ಬಿಟ್ರು. ಈಗ ಈಗ ಅವ್ರು ಹೊಸ್ತಾಗಿ ಇದರಿಂದ ಸಾಯಿಸೋದಕ್ಕೂ ಮೆಡಿಸನ್ ಅವರೇ ಕಂಡಿಟ್ಕೊಟ್ಟಿದ್ರು ಋಷಿ ಮುನಿಗಳು. ಇದನ್ನ ತಗೊಂಡೋಗಿದ್ ವೆಸ್ಟರ್ನ್ ಅವರು ಇಂಥದಿಂದ ನಾನು ಇಂಡಿಯಾದಿಂದಾನೇ ತಗೊಂಡಿದ್ದು ಅಂತ ಹೇಳಿದ್ರು. ಈ ಕೆಲವು ಏನಾಯ್ತು ನಮ್ಮ ದೇಶದಲ್ಲಿ ಕೆಲವೊಂದು ಮಿಷನರಿಗಳು ಇಂಥವೆಲ್ಲ ಇದೆಯಲ್ಲ, ಅವರೆಲ್ಲ ನಮ್ಗೆ ಬ್ರೈನ್ ವಾಶ್ ಮಾಡೋದಕ್ಕೆ ನಾವೆಲ್ಲ ಅಲ್ಲಿಂದಾನೇ ಕೊಟ್ಟಿದ್ದು, ನಿಮ್ಗೆ ಏನು ಗೊತ್ತಿಲ್ಲ ಅಂತ ನೋಬಲ್ ಥಿಯರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೇನು ಮಾಡಕ್ಕಾಗಲ್ಲ, ನಾವು ಮೆಕಾಲೆ ಎಜುಕೇಶನ್ ತಿಳ್ಕೊಂಡಿದ್ರಿಂದ ನಾವು ಅದನ್ನೇ ಸತ್ಯ ಅಂತ ಅನ್ಕೊಳ್ತೀವಿ ಅಷ್ಟೇ. ಅಲ್ಲ, ಈಗ ನಾವು ಪ್ರಾಚೀನ ಗುರುಕುಲಗಳು ಸ್ಥಾಪನೆ ಆದ್ರೆ ಸತ್ಯ ಜ್ಞಾನ ಏನಂತ ತಿಳಿಯುತ್ತೆ ಅಲ್ವಾ? ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ವಿಮಾನ ಹಾರಿಸಿದ್ದು ರೈಟ್ ಸಹೋದರ ಅಂತ ಹೇಳ್ತಾರೆ. ಆದ್ರೆ ಅದು ಬಾಂಬೆದಲ್ಲಿ ಪ್ರಪ್ರಥಮ ಬಾರಿಗೆ ಬಾಂಬೆದಲ್ಲಿ ನಮ್ಮವರೇ ಹಾರಿಸಿದ್ದು, ಕಬ್ಬಿಣದಲ್ಲಿ ಮಾಡಿದಂತ ಒಂದು ಕ್ಯಾಸ್ಟ್ ಐರನ್ನಲ್ಲಿ ಮಾಡಿರುವಂತ ಹೆಲಿಕಾಪ್ಟರ್ ನ ಫಸ್ಟ್ ಹಾರಿಸಿದ್ದು ನಮ್ಮ ಭಾರತದಲ್ಲಿ. ಅವಾಗ ಬ್ರಿಟಿಷರಿಗೆ ಗೊತ್ತಾಗಿ ಅವ್ರು ತಗೊಂಡೋಗಿ ಸಾಯೋವರೆಗೆ ಜೈಲಿಗೆ ಹಾಕಿದ್ರು. ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಾವು ಹೋಗಿ ತಮ್ಮ ದೇಶದಲ್ಲಿ ಹೋಗಿ ಹಾರಿಸಿದ್ರು. ವಿಮಾನಗಳು ತಯಾರಾದ್ವು. ಅದನ್ನೆಲ್ಲ ಜ್ಞಾನ ತಗೊಂಡೋಗಿ ಎಲ್ಲಿದೆ ಜ್ಞಾನ ಅಂತ ತಿಳ್ಕೊಂಡು ಅದನ್ನ ಅವ್ರು ಮಾಡಿದ್ರು. ಅಂದ್ರೆ ವಿಶ್ವದಲ್ಲಿ ಏನಿದೆ ಜ್ಞಾನ ಅದು ಭಾರತದಿಂದ ಹೋಗಿರುವಂತದ್ದು. ಎಲ್ಲಾ ಜ್ಞಾನಕ್ಕೆ ತೊಟ್ಟಿಲು ಅಂದ್ರೆ ಭಾರತ, ಇಲ್ಲಿಂದನೇ ಎಲ್ಲ ಜ್ಞಾನ ಹೋಗಿರೋದು. ಇದನ್ನ ಎಲ್ಲರೂ ಸ್ಪಷ್ಟವಾಗಿ ತಿಳ್ಕೊಬೇಕು. ಅದಕ್ಕೆ ಆಧಾರ ಗ್ರಂಥಗಳಿದ್ದಾವೆ, ಓದಿ ನೀವು. ಅವೆಲ್ಲ ಸಂಸ್ಕೃತದಲ್ಲಿ ಇದ್ದಾವೆ. ನೀವು ಸಂಸ್ಕೃತ ಮೊದಲು ಕಲಿಬೇಕು. ಪಾಣಿನಿ ಅಷ್ಟಾಧ್ಯಾಯ ಸಂಸ್ಕೃತ ವ್ಯಾಕರಣ ಇದೆ, ಅದನ್ನು ಓದಿ. ಕೌಮುದಿ ಲಘು ಸಿದ್ಧಾಂತ ಇದೆ, ಸಿದ್ಧಾಂತ ಕೌಮುದಿ, ಅದನ್ನು ಓದಿ. ನಿಮ್ಗೆ ಸಂಸ್ಕೃತ ಅರ್ಥ ಆಗತ್ತೆ. ಅದನ್ನ ಕಲಿತ ಮೇಲೆ ಆಮೇಲೆ ನೀವು ಸಂಸ್ಕೃತ ಹಳೆಯ ಗ್ರಂಥಗಳು ನಮ್ಮ ಋಷಿಮುನಿಗಳಿಂದ ಅವೆಲ್ಲ ಓದಕ್ ಹೋಗಿ ಜ್ಞಾನ ಭಂಡಾರನೇ ಓಪನ್ ಆಗುತ್ತೆ. ನೀವು ಸಂಸ್ಕೃತ ಕರಿಲಾರ್ದ ಯಾರೋ ಬರ್ದಿರ್ತಾರೆ ವ್ಯಾಖ್ಯಾನ, ಅದನ್ನು ಓದಿಬಿಟ್ಟು ನೀವು ಏನೋ ತಿಳ್ಕೊಳಕ್ ಹೋಗ್ಬೇಡಿ. ಆದ್ರೆ ಅವ್ರವ್ರು ತಿಳ್ಕೊಂಡಿದ್ದು ಅವ್ರು ಬರ್ದಿದ್ದಾರೆ. ಆದ್ರೆ ನೀವು ಮೂಲಕ್ಕೂ ಹೋಗಿ, ಮೂಲ ಸಂಸ್ಕೃತದಲ್ಲಿದ್ದಾವೆ ಗ್ರಂಥಗಳು, ಅವುಗಳನ್ನು ಅಧ್ಯಯನ ಮಾಡಿ ನೀವು ಕೂಡ ನಿಮ್ದ ಅಭಿಪ್ರಾಯನ ಇಲ್ಲಿ ವ್ಯಕ್ತಪಡಿಸಬಹುದು. ಯಾಕಂದ್ರೆ ವಿ ಆರ್ ನಾಟ್ ಫಸ್ಟ್ ಅಂದ್ಬಿಟ್ಟೆ ಒಂದು ಬುಕ್ ಬಂದಿದ್ದಾರೆ ಬ್ರಿಟಿಷ್ ಅವರೇನೆ. ಅವರು ನಾವೇ ಮೊದಲಿಗರಲ್ಲ ಅಂದ್ಬಿಟ್ಟು ರಿಸರ್ಚ್ ಮಾಡಿದ್ರಲ್ಲಿ ಅದೆಲ್ಲ ಕೊಡ್ತಾ ಹೋಗ್ತಾರೆ. ಅದು ಬುಕ್ ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದೇ ಅನ್ಕೋತೀನಿ. ಅದ್ರಲ್ಲೇ ಗೊತ್ತಾಗತ್ತೆ ಅವರೇ ಬರ್ದಿರೋದು. ಇವಾಗ ನಾನ್ ಸುಳ್ಳು ಹೇಳ್ಬೋದು. ಈಗ ಬ್ರಿಟಿಷ್ ಅವರೇ ಬರ್ದ್ ಹೇಳ್ತಾ ಇದಾರೆ ಅಂದ್ರೆ ನನ್ ಫ್ರೆಂಡ್ ಅಲ್ಲ ಅವರು, ನಾನೇನ್ ಹೇಳ್ಕೊಟ್ಟಿಲ್ಲ. ನೀವು ಅದನ್ನೇ ಓದ್ಬೋದು. ನಿಮ್ಗೆ ಇನ್ನೂ ಚೆನ್ನಾಗ್ ಅರ್ಥ ಆಗ್ಬೇಕಾ, ಅಟ್ಲೀಸ್ಟ್ ಆಯುರ್ವೇದಿಕ್ ಬುಕ್ ಓದಿ ಸಾಕು, ಗೊತ್ತಾಗತ್ತೆ. ಚರಕ ಸಂಹಿತೆ ಓದಿ, ಸುಶ್ರುತ ಸಂಹಿತೆ ಓದಿ, ಚರಕ ಸಂಹಿತೆ ಓದಿ, ಸಾಕಷ್ಟು ಜ್ಞಾನ ಸಿಗುತ್ತೆ ನಿಮ್ಗೆ. ಏನಂದ್ರೆ ನಮ್ ಜನಕ್ಕೆ ಅಪ್ಪನ ಅಪ್ಪ ಅನ್ನೋದೇ ಕಷ್ಟ ಆಗ್ತಾ ಇದೆ. ಏನಕ್ಕೆ ಈ ತರ ಹಿಪ್ನೋಟೈಸ್ ಆಗಿದಾರೋ ಗೊತ್ತಿಲ್ಲ. ಅಲ್ಲ, ಮಾಡ್ಬೇಕಷ್ಟೇ.
ಅದ್ ಕಾರಣ ಏನಂದ್ರೆ ಮೆಕಾಲೆ ಶಿಕ್ಷಣ. ಹೌದು. ಇಲ್ಲಿ ಏನಾಗುತ್ತೆ, ಮೆಕಾಲೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅಂತ ಕಲಿಸಿ ಅಂತ ಹೋಗ್ತಾರೆ ಹೊರತು, ಕಂಠಪಟ ಹಾಕೋದು ಕಲಿಸ್ತಾರೆ ಹೊರತು ಒಳಗಡೆಯಿಂದ ಬರುವ ಜ್ಞಾನವನ್ನ ಅದು ಬೆಳವಣಿಗೆಗೆ ಅವಕಾಶ ಮಾಡಿ ಕೊಡೋದಿಲ್ಲ. ಹೌದು. ಒಳಗೆ ಎಲ್ಲ ಜ್ಞಾನ ಇರೋದು ನಮ್ಮ ಒಳಗಡೆನೆ. ಅದಕ್ಕೆ ಒಂದು ತಂತ್ರ ಬೇಕು ಬಿಡಿಸೋದಕ್ಕೆ. ಆ ತಂತ್ರದಿಂದ ಹೊರಗಡೆ ಹಾಕ್ಬೇಕು ಅವರ ಜ್ಞಾನವನ್ನ. ಗುರುಕುಲದಲ್ಲಿ ಏನ್ ಮಾಡ್ತಾರೆ, ಕಂಠಪಟ ಇಲ್ಲ ಗುರುಕುಲದಲ್ಲಿ. ಅಲ್ಲಿ ಅವ್ರನ್ನ ನೋಡಿ ಕಲಿತಾರೆ, ಒಬ್ರು ನೋಡಿ ಒಬ್ರು ಕಲಿತಾರೆ, ತಾನೇ ಅರಳಿಸ್ತಾರೆ. ಅವನು ಯಾರಲ್ಲಿ ಏನು ವಿಶೇಷ ಜ್ಞಾನ ಇದೆ ಅದು ಬೆಳವಣಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅವನಿಗೆ ಸಂಗೀತದಲ್ಲಿ ಜ್ಞಾನ, ಅವನಿಗೆ ಹೆಚ್ಚಿನ ಆಸಕ್ತಿ ಇದ್ರೆ ಅಲ್ಲಿ ಅವಕಾಶ ಮಾಡಿ ಕೊಡ್ತಾರೆ. ವಿದ್ವಾಂಸನಾಗೋದಕ್ಕೆ ಅವನಿಗೆ ಅವನಲ್ಲಿ ಜಾಸ್ತಿ ಇದೆ ಅಂದ್ರೆ ಅದಕ್ಕೆ ಜಾಸ್ತಿ ಅವಕಾಶ ಮಾಡಿ ಕೊಡ್ತಾರೆ. ಅವನ ರಾಜಕಾರಣದಲ್ಲಿ ಜಾಸ್ತಿ ಆಸಕ್ತಿ ಇದೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಇಲ್ಲಿ ಹಂಗಲ್ಲ, ಎಲ್ಲರಿಗೂ ಒಂದೇ ನಂಬರ್. ಹಂಗೆ ಈ 30 ನಂಬರ್ ಅಂದ್ರೆ ಎಲ್ಲರಿಗೂ 30 ನಂಬರ್, ಯೂನಿವರ್ಸಲ್ ಆಗಿ ಎಲ್ಲರಿಗೂ ಒಂದೇ ಬೋಧನೆ. ಹಂಗಲ್ಲ, ಅವನವನ ವ್ಯಕ್ತಿತ್ವ, ಅವನ ಸಾಮರ್ಥ್ಯಕ್ಕೆ ತಕ್ಕಂಗೆ ಗುರುಕುಲದಲ್ಲಿ ಜ್ಞಾನ ಸಿಗ್ತಾ ಇತ್ತು. ಅವಾಗ ವ್ಯಕ್ತಿತ್ವ ಬೆಳಿತಾ ಇತ್ತು. ಅದು 1835ರಲ್ಲಿ ಮೆಕಾಲೆ ಬಂದು ಎಲ್ಲ ಬೋಲ್ಡೇಜರ್ ಹಾಕಿ ಸಾಫ್ ಮಾಡಿ ಹೋಗ್ಬಿಟ್ಟ. ಆ ಜ್ಞಾನ ಇಲ್ಲ ಇಲ್ಲಿ. ಈಗ ಅನೇಕ ಗುರುಕುಲಗಳು ಇದ್ದಾವೆ, ಆದ್ರೆ ಆ ನಿಜವಾದ ಜ್ಞಾನ ಇಲ್ಲ ಅಲ್ಲಿ. ಹೌದು ಗುರುಗಳೇ, ಇಲ್ಲಿ ಈ ದೇಶದಲ್ಲಿ ಕಲ್ಲಿನಲ್ಲಿ ಸಂಗೀತ ಬಾರಿಸ್ತಾ ಇದ್ವಿ. ಹಂಪೆಲಿ ವಿಜಯ ವಿಠಲರಾಯ ದೇವಸ್ಥಾನ ಒಂದು ಕೋಣೆ ಇದೆ. ಆ ಕೋಣೆ ನನ್ ಕ್ಯಾಮ್ರಾ ನೋಡ್ದಂಗ ನೆನಪಾಯ್ತು. ಒಂದು ಕೋಣೆಯಲ್ಲಿ ಒಂದು ಗೋಪುರದ್ದು ಲೈಟ್ ಬಂದು ಉಲ್ಟಾ ಬಿದ್ದಿ ಅದ್ರ ರಿಯಲ್ ಪಿಕ್ಚರ್ ಇಮ್ಯಾಜಿನ್ ಮಾಡಕ್ ಬರ್ತಾರೆ. ವಿರೂಪಾಕ್ಷಪ್ಪನ ದೇವಸ್ಥಾನದ ಗೋಪುರ ಉಲ್ಟಾ ಕಾಣುತ್ತೆ. ಅದು ಆ ಗೋಪುರ ಉಲ್ಟಾ ಬಂದು ಕಾಣ್ತಾ ಇದೆಯಲ್ಲ, ನೋಡಿ ಅದು ಎಷ್ಟು ಪ್ರಾಕ್ಟಿಕಲ್ ಆಗಿದೆ. ಅದೇ ಇದನ್ನೇ ಕಾಪಿ ಮಾಡಿ ಒಬ್ರು ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಒಂದು ಕ್ಯಾಮ್ರಾ, ಮ್ಯಾನ್ಯುವಲ್ ಕ್ಯಾಮ್ರಾ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ಪೆಪ್ಸಿ ಕ್ಯಾನ್ ಅಲ್ಲೇ ಮಾಡ್ತಾರೆ. ಸೇಮ್ ಇದೇ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದಾರೆ. ಅವ್ರ ಆಮೇಲೆ ಹೇಳ್ತಾ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ನೋಡಿ ಇದೇ ಬೇಸಿಕ್ ಕ್ಯಾಮ್ರಾ, ಇದನ್ನ ಹೋಗ್ತಾ ಡಿಜಿಟಲೈಸ್ ಆಗಿ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಮೊಬೈಲ್ ತನಕ ಬಂದಿದೆ ಅಂತ ಅರ್ಥ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ನಾವೇನ್ ಅಂತೀವಿ, ಎಲ್ಲಾನು ಅವರಿಂದಾನೇ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ. ನೋಡಿ ಎಂತೆಂತ ಟೆಕ್ನಾಲಜಿ ಹೆಂಗ್ ಗೊತ್ತಾಯ್ತು ಅವ್ರಿಗೆಲ್ಲ. ಅವರೆಲ್ಲ ಧ್ಯಾನದಲ್ಲಿ ತಲ್ಲೀನರಾಗಿ ಈ ಕಾಣದ ಶಕ್ತಿಗಳನ್ನೆಲ್ಲ ನೋಡೋದಕ್ಕೆ ಸ್ಟಾರ್ಟ್ ಆಗಿ ಅವ್ರಿಗೂ ಒಂದು IQ ಲೆವೆಲ್ ಚೆನ್ನಾಗಿ ಬರೋದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಮ್ ಕಣ್ಣಿಗೆ ಕಾಣೋದು 25%, ಕಾಣದೇ ಇರೋದು ಇನ್ನು 75% ಇದೆ. ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಇನ್ನು 75% ಕಾಣದೇ ಇರುವಂತದ್ದಿದೆ, ಅದನ್ನ ನೋಡಿ ಪ್ರಯತ್ನ ಮಾಡಿ. ಸಾಧಕರ ಜೊತೆಗೆ ಹೋಗ್ಬೇಕು, ಸಾಧಕರ ಜೊತೆ ಕುಂದ್ರಬೇಕು, ಅವ್ರ ಜೊತೆ ಕಾಲಹರಣ ಮಾಡ್ಬೇಕು, ಸಾವಾಸ ಮಾಡ್ಬೇಕು. ಅವಾಗ ನಿಮ್ಗೆ ಅದು ಸಿಗತ್ತೆ. ನಾವು ಪಬ್ಗೆ ಹೋದ್ವಿ, ಯಾವ್ದೋ ಒಂದು ಇದಕ್ಕೆ ಹೋದ್ವಿ, ಅಲ್ಲಿ ಅದೆಲ್ಲ ಸಿಗೋದಿಲ್ಲ. ಹೌದು ಗುರುಗಳೇ, ಅವಾಗಿನ ಕಾಲದಲ್ಲೆಲ್ಲ ಏನಂದ್ರೆ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲೇ ಹೋಗ್ತಾ ಇದ್ರು. ನೋಡಿ, ಚಿನ್ನ ಬೆಳ್ಳಿನೆಲ್ಲ ನಾವು ರೋಡಲ್ಲಿ ಮಾರ್ತಾ ಇದ್ವಿ. ಎಂತ ಪರಂಪರೆ ಇತ್ತು. ನಾವು ಸಿಂಧು ನಾಗರಿಕತೆಯಲ್ಲಿ ಎಲ್ಲ ಯುರೋಪ್ ಬೇರೆ ನಾಗರಿಕತೆಯವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡಿ ಅವಾಗ ಹತ್ತಿ ಬಟ್ಟೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಅವಾಗ ಆರ್ಯರ್ ಬಂದು ಏನೇನೋ ಹೊಡೆದಾಕ್ಬಿಟ್ರು ಅಂತ ಏನೇನೋ ಸುಳ್ಳು ಹೇಳ್ತಾರೆ. ಬಟ್ ಅವಾಗಿನ ಕಾಲದಲ್ಲೇ ಯಜ್ಞಕುಂಡಗಳೆಲ್ಲ ಇತ್ತು. ಎಲ್ಲ ಇನ್ನೂ ಇದೆ. ಅದ್ರ ಕಡ್ಡಿಪೆಟ್ಟಿಗೆ ಬರ್ತಲ್ವ, ಮಾಡ್ತಾರೆ. ಕಡ್ಡಿಪೆಟ್ಟಿ ಬಾಕ್ಸ್ ಬರ್ತಲ್ವ, ಒಂದು ಸೀರೆಯನ್ನ ಆ ಬಾಕ್ಸ್ ಅಲ್ಲಿ ಇಟ್ಟು, ಅಷ್ಟೇ ಬಾಕ್ಸ್ ಅಲ್ಲಿ ಒಂದು ಸೀರೆಯನ್ನ ಅವಾಗ ರಫ್ತು ಮಾಡ್ತಾ ಇದ್ರು ನಮ್ಮ ದೇಶದವರು. ನಮ್ಮ ದೇಶ ಆ ತಂತ್ರಜ್ಞಾನ ಇತ್ತು ನಮ್ಮಲ್ಲಿ. ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ. ಏನ್ ಬೇಕು, ಏನಿಲ್ಲ, ಏನಿದೆಯಲ್ಲ, ಏನಿಲ್ಲ ಅಂತ ಕೇಳಿ, ಎಲ್ಲ ಇದೆ. ಆದ್ರೆ ಅದರ ಅನ್ವೇಷಣೆ ಆಗ್ಬೇಕಾಗಿದೆ, ಅದರ ರಿಸರ್ಚ್ ಆಗ್ಬೇಕಾಗಿದೆ. ಅದನ್ನು ನಮ್ಮ ಪ್ರತಿಯೊಬ್ರು ನೋಡ್ತಾ ಇರೋರು, ಮಾಡ್ತಾ ಇರೋರು ಪ್ರತಿಯೊಬ್ಬರಿದ್ದ ಜವಾಬ್ದಾರಿ. ಅದನ್ನೆಲ್ಲ ಇದ್ ಮಾಡಿ ಅದನ್ನೆಲ್ಲ ರಿಸರ್ಚ್ ಮಾಡಿ, ಈಗ ನಿಮ್ಮ ಜವಾಬ್ದಾರಿ. ನಾನೇ ಈಗ 8-10 ವರ್ಷದಿಂದ ಗುರುಕುಲದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಎಲ್ಲ ಗುರುಕುಲಗಳಿಗೂ ವಿಸಿಟ್ ಕೊಡ್ತಾ ಇದ್ದೀನಿ. ಅಲ್ಲಿ ಏನ್ ಕಲಿಸ್ತಾರ. ಆದ್ರೆ ಇನ್ನೂ ಪ್ರಾಚೀನವಾದದ್ದು ಇನ್ನೂ ಸಿಗ್ತಾ ಇಲ್ಲ. ಈಗಿನ ಗುರುಕುಲಗಳು ಎಲ್ಲಿ ಸಿಗ್ತಾ ಇಲ್ಲ. ಫಸ್ಟ್ ಸಂಸ್ಕೃತ ಕಲಿತು ಷಡ್ದರ್ಶನಗಳು ಕಲಿಬೇಕು ಮೊದಲು. ಷಡ್ದರ್ಶನ, ಆಮೇಲೆ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ, ರಾಮಾಯಣ ಮಹಾಭಾರತ, ಆಮೇಲೆ ಪುರಾಣ, ಇವೆಲ್ಲ ಹೋಗ್ಬೇಕಾಗತ್ತೆ. ಹೌದು, ಕನಿಷ್ಠ 12 ವರ್ಷ ಬೇಕಾಗತ್ತೆ ಅದಕ್ಕೆಲ್ಲ ಕಲಿಯೋದಕ್ಕೆ. ಹೌದು, ಆ ಜ್ಞಾನ ಇಲ್ಲಿ ಇಲ್ಲ, ಯಾವ ಗುರುಕುಲದಲ್ಲಿ ಇಲ್ಲ. ಹೌದು, ಆಳವಾದ ಜ್ಞಾನ ಇಲ್ಲಿ ಮಕ್ಕಳಿಗೆ ಸಿಗ್ತಾ ಇಲ್ಲ. ಅದನ್ನ ನಾನು ಅನ್ವೇಷಣೆ ಮಾಡ್ತಾ ಇದ್ದೀನಿ. ಒಂದಾದ್ರೂ ಈ ಭಾರತದಲ್ಲಿ ಒಂದಾದ್ರೂ ಆ ಪ್ರಾಚೀನ ಗುರುಕುಲ ತರ ಒಂದಾದ್ರೂ ಸ್ಥಾಪನೆ ಮಾಡ್ಬೇಕಂಬುದೇ ನನ್ನ ಉದ್ದೇಶ. ಅದೇ ಗುರುಗಳೇ, ನಮ್ಮಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಆದಷ್ಟು ಎಷ್ಟು ಆಗತ್ತೋ ನಾವು ಇದ್ರ ಮೇಲೆ ನಾವು ರಿಸರ್ಚ್ಗೆ ಪ್ರಯತ್ನ ಮಾಡ್ತೀವಿ. ನಿಮ್ ಜೊತೆ ಕೈ ಜೋಡಿಸ್ತೀವಿ. ಪ್ರತಿಯೊಬ್ಬರು ಒಬ್ಬರ ಆತ್ಮಾನುಭೂತಿ ಮಾಡೋದೇ ಜವಾಬ್ದಾರಿ, ಫಸ್ಟ್ ಜವಾಬ್ದಾರಿ. ನಾನು ಅದನ್ನ ಮಾಡಿದ್ದೀನಿ. ನೆಕ್ಸ್ಟ್ ಆಲ್ಮೋಸ್ಟ್ ಇನ್ನು ಅದೇ ಹಾದಿಲಿ ಹೋಗ್ತೀನಿ. ಹೋಗ್ತಾ ನಾನು ದೇಶಕ್ಕೆ ಬದುಕೋದು ಒಂದೇ, ನಾನು ಧಾರ್ಮಿಕವಾಗಿ ಬದುಕಿರೋದು ಒಂದೇ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಧರ್ಮದವ್ರು ಬದುಕದ ಕಡೆ ಬೇರೆ ಇನ್ನೋ ಧರ್ಮದವ್ರು ಬರ್ಬೋದು, ಮೆಜಾರಿಟಿ ಇರೋ ಕಡೆ.
ಮೆಜಾರಿಟಿ ಅವ್ರ ಕಡೆ ನಾವು ಹೋಗಕ್ಕಾಗಲ್ಲ. ಅಂದ್ರೆ ಏನರ್ಥ, ನಾನು ಧಾರ್ಮಿಕವಾಗಿ ಹಿಂದೂ ಆಗಿ ಒಂದ್ ಸನಾತನವಾಗಿ ಬದುಕ್ತೀನಿ ಅಂದ್ರೆ ಅರ್ಥ ದೇಶಕ್ಕೋಸ್ಕರ ಬದುಕ್ತೀನಿ ಅನ್ನೋದಂತ ಅರ್ಥ. ನೀವು ಪ್ರತಿಯೊಬ್ಬರೂ ಹೋಗಿ ನಾವು ಹಿಂದೂಗಳನ್ನ ಕೇಳಿ ಫಸ್ಟ್ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಮುಖ್ಯನಾ ಧರ್ಮ ಮುಖ್ಯನಾ ಅಂತ ಕೇಳಿದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾನೆ. ಸೆಕ್ಯುಲರ್ ಆಗ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ಬೇರೆಯವ್ರ ಧರ್ಮಕ್ಕೆ ಕೇಳಿದಾಗ ಏನಂತಾರೆ, ನಮ್ಗೆ ಫಸ್ಟ್ ನಮ್ ಧರ್ಮಗಂತ್ರನೇ ಮುಖ್ಯ ಅಂತಾನೆ ಕೇಳ್ತಾರೆ. ಇರ್ಲಿ ಸಂತೋಷ, ಇರ್ಲಿ ಬೇಡ, ನಾನು ಹೇಳಿದ್ದು ಕಾನ್ಸ್ಟಿಟ್ಯೂಷನ್ ಒಳ್ಳೇದೇನೆ, ಬಟ್ ನೀವು ಮಾಡ್ಬೇಕಾಗಿರೋ ಜವಾಬ್ದಾರಿ ಇನ್ನೂ ಇದೆಯಲ್ಲ. ನಿಮ್ ತಂದೆ ನಿಮ್ಮ ಆನ್ಸಿಸ್ಟರ್ಸ್ ಗಳ ಬಗ್ಗೆ ಇನ್ನೂ ತಿಳ್ಕೊಳ್ಳೋದು ಬಹಳ ಇದೆಯಲ್ಲ. ಅದು ಯಾವಾಗ ಮಾಡ್ತೀರಾ? ಬರೀ ದೈಹಿಕ ಸುಖ ಪ್ರಾಪಂಚಿಕ ಸುಖದಲ್ಲೇ ಉಳ್ಕೊಬಿಟ್ರೆ ಇದನ್ನೆಲ್ಲ ಮಾಡೋದು ಯಾವಾಗ? ಜ್ಞಾನಿಗಳದ್ದು ಯಾವಾಗ? ಮತ್ತೆ ವಿವೇಕಾನಂದ್ರ ಅದನ್ನೇ ಹೇಳ್ತಾರೆ, ಇಂದು ಮೋಸ್ಟ್ ಇಂಟೆಲೆಕ್ಚುಯಲ್ ರೇಸ್ ಶುಡ್ ಕಮ್ ಫ್ರಮ್ ಇಂಡಿಯಾ ಅಂತ. ಈಗ ಏನೇ ಬೌದ್ಧಿಕವಾಗಿ ಇಡೀ ಪ್ರಪಂಚ ಆಳೋದಕ್ಕೆ ಕೆಪಾಸಿಟಿ ಇರೋದು ಬರೀ ಹಿಂದೂಗ್ ಮಾತ್ರ ಅಂತ. ಸೊ ನಾವು ಇವಾಗಿನ ಕಾಲದಲ್ಲಿ ಎಲ್ಲಿ ಉಳ್ಕೋತಾ ಇದೀವಿ? ತುಂಬಾ ಎಲ್ಲ ಹಿಂದೆ ಉಳ್ಕೋತಾ ಇದೀವಿ ಇಂಥ ಜ್ಞಾನಗಳನ್ನ ಪಡೆಯೋದಕ್ಕೆ. ಹಾಗಾಗಿ ಎಲ್ರು ಈ ಯಾರ್ಯಾರು ದೀಕ್ಷೆ ತಗೊಂಡಿದ್ದೀರಾ ಅವರೆಲ್ಲ ಇದನ್ನ ಸ್ಟಾಪ್ ಮಾಡ್ದೇನೆ ಕಂಟಿನ್ಯೂ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ದು ಫೋನ್ ನಂಬರ್ ಹಾಕ್ತೀವಿ, ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡಿ. ಈಗ ಯಾರು ಅರ್ಧಕ್ಕೆ ನಿಂತ್ಕೊಂಡಿದ್ದಾರಲ್ಲ ಅವ್ರಿಗೆ ಏನಾದ್ರು ಹೇಳೋದಿದ್ರೆ ಹೇಳಿ. ಅದೇ ಒಂದು ಶ್ಲೋಕ ಇದೆ, ಯೇಷಾಂನ ವಿದ್ಯಾ ನ ತಪೋ ನ ಜ್ಞಾನಂ ನ ಜ್ಞಾನಂ ನ ಶೀಲಂ ನ ಗುಣೋದ ನ ಧರ್ಮ ತೇ ಮೃತ್ಯು ಲೋಕೆ ಭುವಿ ಭಾರಭೂತೆ ಮನುಷ್ಯ ರೂಪೇಣ ಮೃಗಾಶ್ಚರಂತೆ ಅಂತ. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಜ್ಞಾನ ತಪಸ್ಸು ಶೀಲಗಳಿಲ್ಲ, ಒಂದು ಧರ್ಮ ಇಲ್ಲ, ಆ ವ್ಯಕ್ತಿ ಭೂಮಿಗೂ ಭಾರ, ಮೃತ್ಯು ಲೋಕಕ್ಕೂ ದಂಡ ಅಂತ ಅರ್ಥ. ಸೊ ವಿಜ್ಞಾನ ಏನ್ ಹೇಳುತ್ತೆ, ಅಮೀಬದಿಂದ ಮನುಷ್ಯ ಹೆಂಗಾದ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅದೇ ನಮ್ಮ ಹಿಂದೂಯಿಸಮ್ ಏನ್ ಹೇಳ್ತೇವೆ, ನಮ್ಮ ಸನಾತನ ಶಾಸ್ತ್ರಗಳೇನ್ ಹೇಳ್ತವೆ, ನಮ್ಮ ಗ್ರಂಥಗಳೇನ್ ಹೇಳ್ತವೆ, ನೀನು ಆ ಮನುಷ್ಯನಿಂದ, ಆ ಮೃಗದಂತಿರೋ ಮನುಷ್ಯನಿಂದ ನೀನು ಬುದ್ಧ ಆಗೋದು ಹೇಗೆ, ನೀನು ಒಬ್ಬ ವಿವೇಕಾನಂದ ಆಗೋದು ಹೇಗೆ ಅನ್ನೋದನ್ನ ಹೇಳ್ತೇವೆ. ಅದನ್ನ ನಮ್ಗೆ ಬೇಕಾಗೇ ಇಲ್ಲ. ಇವಾಗ ನೀವು ಅದನ್ನ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಏನು ನಾನು ಆಗ್ಲೇ ಹೇಳ್ದಂಗೆ ಈ ಯೋಗ ಏನ್ ಅಷ್ಟು ಕಷ್ಟನೂ ಇಲ್ಲ, ಸುಲಭನೂ ಇಲ್ಲ. ನೀವು ಪ್ರಯತ್ನ ಪಟ್ರೆ ಮಾತ್ರ ನಿಮ್ಗೆ ಕೈಗೆ ಒಲಿಯುವಂಥದ್ದು. ಸೊ ಯಾರು ಬಿಡಬೇಡಿ. ನಿಮ್ಗೆ ಎಷ್ಟೋ ವರ್ಷ ಜನ್ಮದ ಕರ್ಮಗಳು ತಡೆದಿದ್ವು, ಇವಾಗ ಗುರುಗಳ ಹತ್ರ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಅದೆಲ್ಲ ಕರ್ಮಗಳು ಹೊಡೆದಿ ಮತ್ತೆ ಹೋಗಿದೆ ಅಂತ. ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನೀವು ಈ ನೀವು ಧಾರ್ಮಿಕವಾಗಿ ಬದುಕೋದು ಒಂದೇ, ದೇಶಕ್ಕೋಸ್ಕರ ಅದು ಬದುಕೋದು ಒಂದೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಯತ್ನ ಬಿಡಬಾರ್ದು. ಇಲ್ಲಿವರೆಗೆ ಮೈಸೂರಿಂದ ಇಲ್ಲಿವರೆಗೆ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಸಂದರ್ಶನ ಕೊಟ್ಟಿದ್ದೀರಾ. ಗುರುಕುಲಕ್ಕೆ ಬಂದು ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.